ನಾನಿನ್ನೆ ಕೋರುವೆ ಚೆಲುವೆ. ಜಿಂಗಿ ಚಕ ಸಖತ್ ವೈರಲ್ ಯಾವ ಪಿಕ್ಚರ್ ತೆಗೆದ ಮೇಲೆ ವೈರಲ್ ಆಗಿ ಏನು ಪ್ರಯೋಜನ? ಸ್ಕೂಲ್ಗೆ ಹೋಗಿ ಬಟ್ಟೆ ಹಾಕಬೇಕು, ಹರಿದೋಗಿರೋ ಬಟ್ಟೆಗಳಲ್ಲೇ ಸ್ಕೂಲ್ಗೆ ಹೋಗಿದ್ದೀವಿ. ಪಿನ್ನ ಹಾಕೊಂಡು ಹೋಗೋದು. ಮಾರಕ್ ಹೋದಂತ ಹುಡುಗ ಆ ಟೆಂಟ್ ಅಲ್ಲಿ ಚಿರಂಜೀವಿ ಸಿನಿಮಾಗಳು ನೋಡಿ ಇನ್ಸ್ಪೈರ್ ಆಗಿ ಅವ್ರನ್ನೇ ಹಾಕೊಂಡು ಒಂದು ಸಿನಿಮಾ ತೆಗಿಯೋ ಮಟ್ಟಿಗೆ ಬೆಳೆದಿದೆ. ನಿಜವಾಗ್ಲೂ ಆಶ್ಚರ್ಯ. ಚಿರಂಜೀವಿ ಅವ್ರನ್ನ ಬಾಲಕೃಷ್ಣ ಅವ್ರು ನೋಡೋದೊಂದು ಆಸೆ ಇತ್ತು. ಚೆನ್ನೈಗೆ ಹೋಗಿದ್ದೆ ಸೈಕಲಲ್ಲಿ. ಊರು ಬಿಟ್ಟು ಹೋದೆ, ಚೆಕ್ ಬೌನ್ಸ್ ಆಗಿ ಕೇಸ್ ಆಗಿ ಔಟಾಗಿ 2012ರಿಂದ 2016 ನಾನು ಬೆಂಗಳೂರಲ್ಲಿ ಹಾಲು ಎತ್ಕೊಂಡು ವಾಪಸ್ ಬಂದರೆ ಮನೆಯಲ್ಲಿ ಹೊಡಿತಾರೆ, ಬೈತಾರೆ. ಈ ಹಾಲು ಮಾರೇ ಬರಬೇಕು ನಾನು. ನೆಕ್ಸ್ಟ್ ಏನಾಗುತ್ತೆ ಸರ್? ಹೆಂಗೆ ಇಂಡಸ್ಟ್ರಿಗೆ ಹೆಂಗೆ ಬರ್ತೀರಿ ನೀವು ಇಂಡಸ್ಟ್ರಿಗೆ ಬಂದಂತ ಆ ಒಂದು ಗಳಿಗೆ ಯಾವುದು? ಚಿರಂಜೀವಿ ಸಿನಿಮಾ ನೋಡ್ತಾ ಇದ್ನೋ, ಚಿರಂಜೀವಿ ನನ್ನ ಅಭಿಮಾನಿ. ಅವಾಗ ಹೀರೋ ಆಗಿ ಸಕ್ಸಸ್ ಆಗದೆ ಇರೋದಕ್ಕೆ ಕಾರಣ ನಾನು ವಾಸ್ತು. ನನ್ನ ಜೊತೆಲಿ ಬಂದ ಹೀರೋಗಳೆಲ್ಲ ಎಲ್ಲಿದ್ದಾರೆ, ನಾನು ಯಾಕೆ ಇಲ್ಲಿದ್ದೀನಿ? ಸ್ನೇಹಿತರೆ, ಪ್ರತಿಧ್ವನಿಯ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಭಾಸ್ಕರ್ ತೋಟಗೆರೆ. ನನ್ನೊಂದಿಗೆ ಇವತ್ತಿನ ನಮ್ಮ ಸ್ಟುಡಿಯೋದಲ್ಲಿ ವಿಶೇಷ ಅತಿಥಿಯಾಗಿ ಫ್ರೆಂಡ್ಸ್ ಖ್ಯಾತಿಯ ವಾಸು ಸರ್ ಇದ್ದಾರೆ. ಸೊ ಅವರನ್ನು ವೆಲ್ಕಮ್ ಮಾಡ್ಕೊಳ್ತೀನಿ. ತದನಂತರ ಸಾಕಷ್ಟು ವಿಚಾರಗಳನ್ನ ಅವರೊಂದಿಗೆ ಮಾತನಾಡ್ತಾ ಹೋಗೋಣ. ಸರ್, ವೆಲ್ಕಮ್ ಸರ್. ನಮಸ್ಕಾರ. ಪ್ರತಿಧ್ವನಿ ನಿಮ್ಮ ಚಾನಲ್ಗೆ ಸ್ವಾಗತ. ನಿಮ್ಮ ವೀಕ್ಷಕರಿಗೆ, ಪ್ರೇಕ್ಷಕರಿಗೆ ಸ್ವಾಗತ. ಎಸ್ ಸರ್, ಮತ್ತೊಮ್ಮೆ ನಿಮಗೆ ನಮ್ಮ ಸ್ಟುಡಿಯೋವರೆಗೂ ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದಕ್ಕೆ ಧನ್ಯವಾದ ತಿಳಿಸ್ತಾ ಸೊ ಶುರು ಮಾಡೋಣ ಸರ್. ಥ್ಯಾಂಕ್ ಯು ಸರ್. ನಮಗೆ ಫ್ರೆಂಡ್ಸ್ ವಾಸು ಅಂತಲೇ ನಮಗೆ ಸೊ ಐಡೆಂಟಿಟಿ ಮಾಡ್ತಾ ಹೋಗ್ತೀವಿ. ಪ್ರತಿಯೊಬ್ಬರು ಕೂಡ ಕರ್ನಾಟಕದ ಪ್ರತಿಯೊಬ್ಬರ ಮನೆಗೂ ತಲುಪಿರುವಂಥದ್ದು ಸೊ ಫ್ರೆಂಡ್ಸ್ ವಾಸು ಅಂತೇಳಿ. ಯಾರು ಸರ್ ಫ್ರೆಂಡ್ಸ್ ವಾಸು ಅಂದರೆ? ವಾಸು ಅವರ ಜರ್ನಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ವಾಸು ಅವ್ರ ಜರ್ನಿ ನಿಮಗೆಲ್ಲ ಚಾನಲಲ್ಲಿ ಹೇಳಿದ್ದೀನಿ. ಬಟ್ ನಾನೊಬ್ಬ ಮೂಲತಃ ಕೃಷಿ ಬದುಕು, ತುಂಬ ಬಡ ಕುಟುಂಬ, 3 ಜನ ಅಣ್ಣ ತಮ್ಮಂದರು. ಸ್ಕೂಲ್ಗೆ ಹೋಗೋಕ್ಕೂ ಇದಿಲ್ಲ, ಏನು ಯೋಗ್ಯತೆ ಇಲ್ಲದ ಟೈಮು. ಸ್ಕೂಲ್ಗೆ ಹೋಗಿ ಬಟ್ಟೆ ಹಾಕೋಬೇಕು, ಹರಿದೋಗಿರೋ ಬಟ್ಟೆಗಳಲ್ಲೇ ಸ್ಕೂಲ್ಗೆ ಹೋಗಿದ್ದೀವಿ. ಪಿನ್ನ ಹಾಕ್ಕೊಂಡು ಹೋಗೋದು. ಆಮೇಲೆ ನಮಗೆ ಅವಾಗೇನೆಂದರೆ ಎಲ್ಲ ಈ ಹಲಿಗೆಗಳಿರೋವು, ಹಲಿಗೆಗಳಲ್ಲಿ ಮಳೆ ಹೊಡೆದಿರೋರು ಹಿಂಗೆ ಇದಕ್ಕೆ ಬೆಂಚ್ಗಳಿಗೆ, ಹಲಿಗೆ ಮೇಲೆ ಬೆಂಚ್ ಮಾಡಿ ಮಳೆ ಹೊಡೆದಿರೋರು. ನಾವು ಅದ್ರ ಮೇಲೆ ಮಳೆ ಮೇಲೆ ಕೂತ್ಕೊಂಡು ಹಿಂಗೆ ಮಾಡಿ 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 ಪ್ಯಾಂಟ್ನ ಹತ್ತಳ್ಳಿಗಿರೋದು ಪ್ಯಾಂಟು ಹಿಂಗೆ ಮಾಡಿ ಅದು ಸೌದೋಗ್ಬಿಡೋರು. ಸೌದೋಗಿ ಮೆತ್ತಗೆ ದಾರ ಎಲ್ಲ ಎಳ್ಕೊಂಡು ಆಚೆ ಬರೋದು. ಅದ್ರ ಮೇಲೆ ಒಂದು ಹೂವು ಹಾಕ್ಸೋದು. ಹಿಂದೆಗಡೆ ಟೈಲರ್ ಹತ್ರ ಹೋಗಿ ಅದೇ ಪ್ಯಾಂಟ್ನ ತಗೊಂಡೋಗಿ ಹೋಗಿರೋ ಕಡೆ ಇನ್ನೊಂದು ಫ್ಲವರ್ ಗುಲಾಬಿ ಥರ ಇನ್ನೊಂದು ಡಿಸೈನು ರೌಂಡು ಆ ಕಡೆ ಒಂದು ಈ ಕಡೆ ಒಂದು ಹಾಕ್ಸ್ಕೊಂಡು ಆಯಿತಾ. ನಾನು ಊರಲ್ಲಿ ಹಳೆ ಪ್ಯಾಂಟಿಗ್ಲೂ ಹಂಗಿದೆ, ಆ ಹೂವು ಹಾಕ್ಸಿರೋದು. ಅದು ದಪ್ಪ ಆಗುತ್ತಲ್ಲ ಹೂವು ಹಾಕಿದ್ಮೇಲೆ ಎಂಬ್ರಾಯ್ಡಿಂಗಲ್ಲಿ ಮಾಡೋದು ನಂಗೆ ಹಿಂಗೆ ಹೂವು ಥರ. ಅದು ಇನ್ನೊಂದು ವರ್ಷ ಬರೋದು. ಹಂಗೆ ಒಂದು ಪ್ಯಾಂಟ್ನ 3 ವರ್ಷ ಹಾಕ್ಕೊಂಡಿರೋ, 2 ಇಯರ್ಸ್ 3 ಇಯರ್ಸ್ ಪ್ಯಾಂಟೇ ತಗೊಳ್ಳೋಕ್ಕಿಲ್ಲ. ಪರಿಸ್ಥಿತಿ ಪ್ರಾಬ್ಲಮ್. ಯುಗಾದಿಗೆ ಒಂದೊಂದು ನಿಕ್ಕರ್ ತರೋರು, ಒಂದು ನಿಕ್ಕರು ಒಂದು ಬನೀನು. ಯುಗಾದಿಗೆ ಸ್ಪೆಷಲ್ ಅವತ್ತೊಂದೇ ದಿವಸ ಬಟ್ಟೆ ಕೊಡಿಸೋದು. ಅದು ಏನು ಪ್ಯಾಂಟ್ ಕೊಡ್ಸೋಕ್ಕೆ ದುಡ್ಡಿರಲ್ಲ. ಪ್ಯಾಂಟ್ ಅಂದರೆ ಬಟ್ಟೆ ತರಬೇಕು, ಹೊಲಿಸ್ಬೇಕು, ಟೈಲರಿಂಗ್ ಅವೆಲ್ಲ ಲಾಂಗು. ಈ ವರ್ಷಕ್ಕೆ ಹಿಂದೆಗಡೆ ಪ್ಯಾಚ್ ಹಾಕ್ಸ್ಕೊ ಅನ್ನೋರು, ಅರ್ಥಾಯ್ತಾ? ಈ ವರ್ಷಕ್ಕೆ ಪ್ಯಾಚ್ ಹಾಕ್ಸ್ಕೊಳ್ಳೋ, ನೆಕ್ಸ್ಟ್ ಇಯರ್ ಕೊಡ್ಸೋಣ ಅನ್ನೋರು. ಈ ಥರ ಪರಿಸ್ಥಿತಿಯಲ್ಲಿ ನಾವು ನಮ್ಮಿನ ಬಡತನದ ಮಧ್ಯೆ ಓದಿನ ಮೇಲೆ ಓದಕ್ಕೆ ಇಷ್ಟು ಬೆಲೆ ಇರುತ್ತೆ ಅಂತ ಗೊತ್ತಿಲ್ಲ ನಮ್ಗೆ. ಅವಾಗ ಅನ್ನಕ್ಕೆ ಬೆಲೆ ಇತ್ತು. ಅನ್ನ ಊಟ ಹಂಗೆ. ಸೊ ಈ ಊಟ ಚೆನ್ನಾಗಿ ಸಿಗಬೇಕಾದ್ರೆ ಏನು ಮಾಡಬೇಕು, ಆ ಥರದ್ದು ಯೋಚನೆ ಅಷ್ಟೇ. ಎಜುಕೇಷನ್ ಆದರೆ ಒಂದು ವ್ಯಾಲ್ಯೂ ಇರುತ್ತೆ ಅಂತ, ಎಜುಕೇಷನ್ ಇಷ್ಟು ವ್ಯಾಲ್ಯೂ ಇದೆ ಅಂತ ನಮಗೆ ಗೊತ್ತಿಲ್ಲ. ಅವಾಗ ಚಿಕ್ಕ ವಯಸ್ಸು ಏನಾದರೂ ಮಾಡಿ ಹೆಂಗೆ ದುಡ್ಡು ಸಂಪಾದನೆ ಮಾಡಬೇಕು ಅಂದರೆ ಹೆಂಗೆ ಇದು ಮಾಡಬೇಕು, ಆ ಥರದ್ದು ಯೋಚನೆ ಇತ್ತು ಅವಾಗ ನಮಗೆ. ಸೊ ಅವಾಗೆಲ್ಲ 2 ರೂಪೀಸ್ ಕೂಲಿ, 2 ರೂಪಾಯಿ ಒಂದು ದಿವ್ಸಕ್ಕೆ ಕೂಲಿ ಕೊಡ್ತಾಯಿದ್ದೀವಿ. ಸರ್, ನಾನು 2 ರೂಪಾಯಿಗೆ 1 ರೂಪಾಯಿಗೆಲ್ಲ ಕೂಲಿಗೆ ಹೋಗಿದ್ದೀನಿ. ನಾನು 7th 8th ಆದಮೇಲೆ ರಜಾ ಬಂದರೆ ಬೆಂಗಳೂರಿಂದ ಮರಳು ಲಾರಿ ಬರೋದು. ನಮ್ಮೂರ ಕಡೆ ಚಿಂತಾಮಣಿ ಹತ್ರ, ಆ ಕೋಲಾರ ಕಡೆ ಎಲ್ಲ ಮರಳೆಲ್ಲ ಬೆಂಗಳೂರು ಬರೋದು. ಅಲ್ಲಿಂದ ಆ ಲಾರಿಗಳಿಗೆ ಮಣ್ಣು ಹಾಕಕ್ಕೆ ಹೋದರೆ 2 ರೂಪಾಯಿ ಕೊಡೋರು, 2 ರುಪೀಸ್. ಅವರು ಕಾಂಟ್ರಾಕ್ಟರ್ ನಮ್ಮ ಹತ್ರ 2 ರೂಪಾಯಿಗೆ ಕೂಲಿ ಕರ್ಕೊಂಡೋಗಿ 3 ಲಾರಿಗೆ ಹಾಕ್ಸೋರು. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಒಂದು 3 ಲಾರಿ ಹಾಕ್ಸ್ಕೊಡೋರು. ಅವ್ರು ಲಾರಿಗೆ 150 ರೂಪಾಯಿನೋ ಏನೋ ಇಸ್ಕೊಡೋರು ಅವರು ಒಂದು ಲಾರಿಗೆ. ನಮಗೆ ಕೂಲಿ ಕೊಡೋರು 5 ಜನ 6 ಜನ ಹೋಗ್ತಿದ್ವಿ, 10 ರೂಪಾಯಿ ಒಂದು ಲೋಡ್ ಲಾರಿಗೆ ಹಾಕಿದ್ರೆ. ಸೊ ಆ ಥರ ಜೀವನದಲ್ಲಿ ನಡ್ಕೊಂಡು, ಆ ಥರ ಕಷ್ಟದಲ್ಲಿ ನಡ್ಕೊಂಡು, ನಮ್ಮ 3 ಜನ ಇದ್ದಾರೆ, ಅವರು ಚೆನ್ನಾಗಿ ಓದ್ತಾರೆ ಬಿಡು, ನಾನು ಓದದೇ ಇದ್ರು ಪರವಾಗಿಲ್ಲ ಅಂತೇಳ್ಬಿಟ್ಟು ನನ್ನ ಒಂದು ಧೈರ್ಯ ಮಾಡಿ SLC ಫೈಲ್ ಆಗ್ಬಿಟ್ಟು SLC. ಸೊ ಅವಾಗ ಏನಂದರೆ ಬಡತನ, ತಿನ್ನೋಕ್ಕಿಲ್ಲ, ಹೊಟ್ಟೆ ಹಾಸ್ಕೊಂಡಿದ್ರೆ ಪಾಠ ಎಲ್ಲ ಹೋಗುತ್ತೆ ಮೈಂಡಿಗೆ. ಬೆಳಗ್ಗೆ 6-5ವರೆಗೆ ಎದ್ದೇಳಬೇಕು, 3-4 ಹಸು ಇರೋದು.
ನಾನು ದೊಡ್ಡ ಮಗ, ಚಿಕ್ಕವ್ರನ್ನ ಎಬ್ಬರ್ಸಂಗಿಲ್ಲ, ಅದು ಮಲಗಿರ್ತಾರೆ. ಸೊ ನಾನು ಎದ್ದು ಎಲ್ಲ ಹಸುಗಳನ್ನ ಕಟ್ಟಾಕಿ ಅದೆಲ್ಲ ಸಗಣಿ ಎಲ್ಲ ಎತ್ತಾಕಿ ಬಾಚಾಕಿ ಹಾಲು ಕರೆದು 4 ಹಸು ಹಾಲು ಕರೆದು ಹಾಲು ತಗೊಂಡೋಗಿ 15 ಕಿಲೋಮೀಟ್ರ್ ಆಚೆ ಬಸ್ಗೆ, ನಮ್ಮೂರಿಂದ ಬಸ್ಗೆ 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ನಡಿಬೇಕು. 2 ಕ್ಯಾನ್ ಎತ್ಕೊಂಡು ಓಡ್ತಿದ್ವಿ. 25 ಲೀಟ್ರ್ ಇಲ್ಲಿ 25 ಲೀಟ್ರ್ ಇಲ್ಲಿ 50 ಲೀಟ್ರ್ ಇಟ್ಕೊಂಡು ಹಿಂಗೆ ಓಡೋದು. 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಬಸ್ಗೆ. ಆ ಬಸ್ ಮಿಸ್ ಆದರೆ ಮತ್ತೆ ಬಸ್ ಇಲ್ಲ. ಬೆಳಗ್ಗೆ 7 ಗಂಟೆ ಬಸ್ ಬರೋದು. ಕಂಚಾರ್ಲಹಳ್ಳಿ ಅಂತಿದೆ, ಅಲ್ಲಿ ಓಡ್ಬೇಕು ಬಸ್ಸಲ್ಲಿ ಕ್ಯಾನ್ ಎತ್ಕೊಂಡು. ಇಲ್ಲ ಸೈಕಲ್ ಇರೋದು, ಸೈಕಲ್ಗೆ ಆ ಕಡೆ ಈ ಕಡೆ ತಗಲಕ್ಕೆ ಕಟ್ಬಿಟ್ಟು ದಾರ ಕಟ್ಟಿ ತುಳ್ಕೊಂಡು ಹೋಗ್ಬೇಕು ಜೋರಾಗಿ. ಹೋಗ್ತಾ ಹಾಲೆಲ್ಲ 1 ಲೀಟ್ರ್ 2 ಲೀಟ್ರ್ ಲೀಕ್ ಆಗ್ಬಿಡವು ದಾರಿಯಲ್ಲಿ. ಅಲ್ಲಿ ಹೋಗಿ ಓಡ್ಬಿಟ್ಟು ಅದಕ್ಕೆ ಹತ್ತಿ ಬಸ್ಗೆ ಹತ್ಬಿಟ್ಟು 7 ಗಂಟೆ ಬಸ್ ಕ್ಯಾಚ್ ಮಾಡಿ ಹತ್ತಿ ಹೋಗಿ ಹೋಟ್ಲಿಗೆ ಹಾಕ್ಬಿಟ್ಟು ಬರ್ತಿದ್ವಿ. ಅವಾಗ ಡೈರಿ ಪರಿ ನಂದಿನಿ ಎಲ್ಲ ಇಲ್ಲ ಆಯಿತಾ. ಹೋಗಿ ಹೋಟ್ಲುಗಳಿಗೆ, ಸೊ ಹೋಟ್ಲಿಗೆ ಯಾವ ಹೋಟ್ಲಿಗೆ ಎಷ್ಟು ಬೇಕು ಅಂತ ಹಾಕ್ಬಿಟ್ಟು ಸ್ವಲ್ಪ ಏನಾದರೂ ಮಿಕ್ಕಿದ್ರೆ ಅಲ್ಲಿ ಬೀದಿಯಲ್ಲಿ ನಿಂತ್ಕೊಂಡು ಮಾರೋರು ಎಲ್ಲರೂ, ಹಾಲು ಮಾರ್ತಾಯಿದ್ರು ಎಲ್ಲರೂ. ಅಲ್ಲಿ ನಿಂತ್ಕೊಂಡು ಏನಾದರೂ 2 ಲೀಟ್ರ್ 3 ಲೀಟ್ರ್ ಮಿಕ್ತಾ ಅದು ಮಾರೋವ್ರಿಗೂ ಬರೋಂಗಿಲ್ಲ. ಇಲ್ಲಿ ಬರೋದ್ರೆ ಸ್ಕೂಲ್ ಪ್ರಾಬ್ಲಮ್ಮು. ಹಾಲು ಎತ್ಕೊಂಡು ವಾಪಸ್ ಬಂದರೆ ಮನೆಯಲ್ಲಿ ಹೊಡಿತಾರೆ, ಬೈತಾರೆ. ಈ ಹಾಲು ಮಾರೇ ಬರಬೇಕು ನಾನು. ಆ ಹಾಲು ಮಾರಿಬಿಟ್ಟು ಮತ್ತು ಹೋಟ್ಲೆಲ್ಲ ತಿಂಗ್ಳು ಲೆಕ್ಕ ಅದು. ನಮ್ಮ ತಂದೆ ಹೋಗಿ ತಿಂಗಳು ಒಂದ್ಸಲ ದುಡ್ಡು ಇಸ್ಕೊತಿದ್ರು. ಸೊ ಮತ್ತೆ ಅಲ್ಲಿಂದ 9 ಗಂಟೆ ಮತ್ತೆ ಬಸ್ಸು ಅಲ್ಲಿ 8:30 9ಕ್ಕೂ ಇತ್ತು. ಆ ಬಸ್ ಪಿಕಪ್ ಮಾಡ್ಬೇಕು. ಅದು ಬಿಟ್ಟರೆ ಮತ್ತಿಲ್ಲ 11 ಗಂಟೆವರೆಗೆ ಬಸ್ ಇಲ್ಲ. 3 4 ಒಂದ್ಸಲ ಬಸ್ ಇತ್ತು. ಆ ಬಸ್ ಹಿಡ್ಕೊಂಡು ಇಮ್ಮಿಡಿಯೇಟ್ ಮತ್ತೆ ಮನೆಗೆ ಬಂದು ಮನೆಯಿಂದ ಬಂದು ಮನೆಗೆ. ಅವಾಗ ಸ್ನಾನಗೇನೇ ಇಲ್ಲ, ವಾರಕ್ಕೆ 1 ದಿವಸ ಸ್ನಾನ. ಪ್ರಾಮಿಸ್, ಸುಳ್ಳು ಹೇಳಲ್ಲ. ಶನಿವಾರ ಸ್ನಾನ ಮಾಡಿದ್ರೆ ಮತ್ತೆ ಶನಿವಾರನೇ ಸ್ನಾನ ಇಲ್ಲ. ಬಂದು ಕೈ ಕಾಲು ಮಗ ತೊಳ್ಕೊಂಡು ಅದೇ ಅರ್ಧೋಗಿರೋ ಪ್ಯಾಂಟು ಎಲ್ಲ ಹಾಕೊಂಡು ಅಲ್ಲಿಂದ ಮತ್ತೆ ಬ್ಯಾಗ್ ತಗ್ಲಾಕೊಂಡ್ಬಿಟ್ಟು ಅಲ್ಲಿಂದ 3 ಕಿಲೋಮೀಟ್ರ್ ಮತ್ತೆ ಹೋಗಬೇಕು ಬಸ್ಗೆ. 3 ಕಿಲೋಮೀಟರ್ಸ್ ನಡಿಬೇಕು. ಈ ಕಡೆ 2 ಕಿಲೋಮೀಟರ್ಸ್, ಈ ಕಡೆ 3 ಕಿಲೋಮೀಟರ್ಸ್. ನಮ್ಮ ಸ್ಕೂಲ್ಗೆ ಹೋಗಿ 3 ಕಿಲೋಮೀಟ್ರು, ಹಾಲು ತಗೊಂಡು ಹೋಗಿ 2 ಕಿಲೋಮೀಟ್ರು, 1.25 2 ಕಿಲೋಮೀಟ್ರು. ಇಲ್ಲಿಂದ ಮತ್ತೆ ಅಲ್ಲಿ ಬಸ್ ಮಿಸ್ ಆಗುತ್ತೆ. 9:30 ಇದೆ ಅಲ್ಲಿ ಬಸ್ಸು, 10 ಗಂಟೆ ಸ್ಕೂಲು. ಇಲ್ಲಿಂದ ನೋಡ್ತೀವಿ ಟೈಮು. ಅದೇನಾದರೂ ಬಸ್ ಮಿಸ್ ಆಯಿತು ಅಂದರೆ 6 ಕಿಲೋಮೀಟ್ರ್ ನಡಿಬೇಕು. ಈಗ ಅಟ್ಲೀಸ್ಟ್ 3 ಮಿಸ್ ಆದರೆ 6 ನಡಿಬೇಕು, 6 ಓಡಬೇಕು, 6 ಕಿಲೋಮೀಟ್ರು. ಅದಕ್ಕೆ ಇಲ್ಲಿಂದ ಮತ್ತೆ ಜಸ್ಟ್ ಬಂದು ಮನೆಗೆ ಮುದ್ದೆ ಮಾಡಿರೋರು, ಇಲ್ಲ ರಾತ್ರಿ ಅನ್ನ ಇರೋದು. ರಾತ್ರಿನೇ 90%. ರಾತ್ರಿ ಮಿಕ್ಕಿರೋದು. ಬೆಳಗ್ಗೆ ಏನೋ ಅಂತ ಮಕ್ಕಳು ಬೇಗ ಮಾಡೋಕ್ಕಾಗಲ್ಲ, ಎದ್ದು ಎಲ್ಲ ಕೆಲಸಗಳು ಹೋಗ್ತಾರೆ. ಅದಕ್ಕೋಸ್ಕರ ರಾತ್ರಿನೇ ಸ್ವಲ್ಪ ಜಾಸ್ತಿ ಮಾಡಿಬಿಡೋರು ಮುದ್ದೆಗಳು, 2-3 ಮುದ್ದೆ ಸಾಂಬಾರೆಲ್ಲ. ಬೆಳಗ್ಗೆ ಎದ್ದು ಅದೇ ತಿನ್ಕೊಂಡು ಓಡಬೇಕು. ತಿಂದುಬಿಟ್ಟು ಊಟ ಮಾಡಿರ್ತಾರಲ್ಲ ಹೊಟ್ಟೆ ತುಂಬ, ಇಮ್ಮಿಡಿಯೇಟ್ ಓಡು ಅಂದರೆ ಹೆಂಗೆ ಓಡೋಕ್ಕಾಗಲ್ಲ. ಅಲ್ಲಿಗೂ ಓಡ್ತಿದ್ವು ನಾವು. ತಿನ್ಬಿಡೋದು ಹಂಗೆ ಬ್ಯಾಗ್ ತಗಲಾಕೊಂಡು ಏನು ಓಡ್ತಿದ್ದೆ ಅಂದರೆ ಹಂಗೆ ಓಡ್ತಿದ್ದೆ ನಾನು. ಸಿಕ್ಕಾಬಡೆ ಓಡಿದ್ದೀನಿ ಚಿಕ್ಕ ವಯಸ್ಸಲ್ಲಿ. ಅಷ್ಟು ಸ್ಟ್ರೆಂತ್ ಆಗಿದ್ದೀನಿ ನನ್ನ ಕಾಲು ಅವಾಗ. ಅಷ್ಟು ಓಡಿದ್ದೀವಿ. ಸೊ ಓಡಿ ಇಮ್ಮಿಡಿಯೇಟ್ ಬಸ್ ಕ್ಯಾಚ್ ಮಾಡ್ತಿದ್ದೆ. ಬಸ್ ಕ್ಯಾಚ್ ಮಾಡಿ ಮತ್ತು ಸ್ಕೂಲ್ಗೆ ಹೋಗೋದು. ಸ್ಕೂಲ್ ಹತ್ರ ಮಾಮೂಲಿ ಹೋದ ತಕ್ಷಣ ಸುಸ್ತಾಗ್ಬಿಟ್ಟಿರ್ತಾರೆ. ಬೆಳಗ್ಗೆ 5 ಗಂಟೆಗೆ ಎದ್ದು ಇಲ್ಲಿ ಓಡಿ ಅಲ್ಲಿ ಓಡಿ ನಾನು ಹೋದ ತಕ್ಷಣ ನಿದ್ದೆ ಬರೋದು. ಅಷ್ಟು ಎಕ್ಸಸೈಸ್ ಆಗಿರುತ್ತೆ ನನಗೆ. ಅಂದರೆ ಸಿಕ್ಕಾಪಟ್ಟೆ ಎಕ್ಸಸೈಸ್ ಆಗಿ ಅಲ್ಲಿ ಹೋಗಿ ಇಲ್ಲಿ ಬಂದು ಇಲ್ಲಿಂದ ಓಡೋಗಿ ಇಲ್ಲಿ ಮತ್ತೆ ಬಸ್ಸಲ್ಲಿ ಬಂದು ಇಲ್ಲಿ ಕ್ಲಾಸಲ್ಲಿ ಕೂತ್ಕೊಂಡ ತಕ್ಷಣ ನಿದ್ದೆ ಬಂದ್ಬಿಡೋದು ನನಗೆ. ಮುದ್ದೆ ಸಣ್ಣಗೆ ತಂಗಲ್ ಮುದ್ದೆ ತಿಂದರೆ ನಿದ್ದೆ ಬರೋದು ಏನಾಗುತ್ತೆ. ಒಂದು ಮುದ್ದೆ ಅದಕ್ಕೆ 10th ಫೇಲ್ ಆದ್ರ ಅಂತ ಸರ್? 100%. ನನ್ನ ಕೆಲಸಗಳ ಒತ್ತಡದಿಂದ ನಾನು ಓದೋಕ್ಕಾಗಿಲ್ಲ ಸರ್. 10th ಫೇಲ್ ಆದಮೇಲೆ ನೆಕ್ಸ್ಟ್ ಏನು ಸರ್ ಜೀವನ? ಇಲ್ಲ, ಫೈಲ್ ಆಯಿತು. 10th ಫೈಲ್ ಆದ ತಕ್ಷಣ ಮನೆಗೆ ಹೋದರೆ ಇನ್ನು ಹೊಡಿತಾರೆ. ಗೊತ್ತು ನಾನು ಫೈಲ್ ಆಗ್ತೀನಿ, ನನಗೆ ಗೊತ್ತು. ಹಿಂದಿ ಅಂತೂ ABCD ಬರ್ತಾ ಇರಲಿಲ್ಲ. ಮಾಸ್ಟರ್ಗಳಿಗೆಲ್ಲ ಏನು ಮಾಡ್ತಿದ್ದೆ ನಾನು. ಹಿಂದಿ ಯಾವುದೇ ಸರ್ ನಿಮ್ಗೆ ಸಬ್ಜೆಕ್ಟ್ ಕಷ್ಟ ಇದೆ? ಕನ್ನಡ, ಗಣಿತ, ಇಂಗ್ಲೀಷ್, ಗಣಿತ, ಇಂಗ್ಲೀಷ್ 3. ಕನ್ನಡ ಚೆನ್ನಾಗಿ ಬರ್ತಿದ್ವಿ. ನಾನು ಪಾಸ್ ಆಗ್ತಿದ್ದು ಒಂದೇ ಕನ್ನಡ, ಸೋಷಿಯಲ್. ಕನ್ನಡ ಪಂಡಿತರು ನಾವು. ಸೋಷಿಯಲ್ ನಂಬರ್ 1 ಸೋಷಿಯಲಲ್ಲಿ. ನನ್ನ ಚಿಕ್ಕ ವಯಸ್ಸಿನಲ್ಲಿ ಸೋಷಿಯಲಲ್ಲಿ ತುಂಬ ಅಂದರೆ ಇಂಟ್ರೆಸ್ಟು. ಸೊ ಹಂಗೆ ಕ್ಲಾಸಲ್ಲಿ ಮಾಸ್ಟರ್ಗಳನ್ನ ಚೆನ್ನಾಗಿ ಇಟ್ಕೊಂಡ್ರೆ ನಾವು ಮಾರ್ಕ್ ಚೆನ್ನಾಗಿ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಆ ಮಾಸ್ಟ್ರಿಗೆ ನೇರಳೆ ಅಂತ ತಂದ್ಕೊಡೋದು, ತೆಂಗಿನಕಾಯಿ ತಂದ್ಕೊಡೋದು, ಕಡಲೆಕಾಯಿ ತಂದ್ಕೊಡೋದು, ಹಲಸಿನ ಹಣ್ಣು ತಂದ್ಕೊಡೋದು ಮಾಸ್ಟರ್ಗಳಿಗೆ. ಯಾವ್ದು ನಾನು ಪಾಸಾಗೋ ಮಾಸ್ಟರ್ ನಾನು ಕೇರೆ ಮಾಡ್ತಿರ್ಲಿಲ್ಲ. ಅಂದರೆ ಅವ್ರನ್ನ ಅಷ್ಟು ಇದು ಮಾಡ್ತಿರ್ಲಿಲ್ಲ. ನನಗೆ ಯಾವ್ದು ಕಷ್ಟ ಇದೆಯೋ ಆ ಮಾಸ್ಟರ್ನ ಹಿಡ್ಕೊಳ್ಳೋದು. ಆ ಹಿಂದಿ ಮಾಸ್ಟರ್ ಅಂತಿದ್ರು, ಅವ್ರ ಹತ್ರ ಬೆಳಗ್ಗೆನೇ ಏನೋ ಒಂದು ಅವರಿಗೆ ಹುಡುಕಿ ಎತ್ಕೊಂಬರೋದು, ಅವ್ರ ಮನೇಲಿ ಕೊಡೋದು. ನಾನು ಏನು ಮಾಡಿದ್ರು ಅವ್ರು ಕೊಡ್ತಿದ್ದು ಅಷ್ಟೇ. ಸರ್ ಅಂತದ್ದು ಬರೀದ್ರು. ಅವರು ಬ್ರಾಹ್ಮಿಣ್ಸು. ಅವ್ರಿಗೆ ಈ ಕಡಲೆಕಾಯಿ, ಅವರೆಕಾಯಿ ಇವೆಲ್ಲ ತುಂಬ ಇಷ್ಟ. ಆವಾಗ ತೊಗರಿಕಾಯಿ ಎಲ್ಲ ಕಿತ್ಕೊಂಡು ಕೊಡ್ತಿದ್ವು ಅವ್ರ ಮನೇಲಿ ಅವ್ರಿಗೆ. ಸೊ ಮನೇಲಿ ಕೊಟ್ಟರೆ ಕನ್ನಡದಲ್ಲಿ ಏನಾದರೂ ಒಂದು 5 ಮಾರ್ಕ್ ಆದರೂ ಜಾಸ್ತಿ ಆಗ್ತಾರೆ ನಾವು ಟೆಸ್ಟ್ಗಳಲ್ಲಿ, ಈ ಥರದ್ರಲ್ಲಿ ಅನ್ನೋದು ಒಂದು ನಮ್ಗೆ ಆವಾಗ ಒಂದು ಚೆನ್ನಾಗಿ ಇಟ್ಕೊಳಕ್ಕೆ ಅವ್ರನ್ನ. ಸೊ ಆ ಥರ ಎಲ್ಲ ಚಿಕ್ಕ ವಯಸ್ಸಲ್ಲಿ ಏನೇನೋ ಮಾಡಿ ಕಷ್ಟಪಟ್ಟು ತುಂಬ. ನಾನು ಪಾಸ್ ಆಗದೇ ಇರೋದ ಕಾರಣ ನನ್ನ 5 ಗಂಟೆಗೆ ಎದ್ದು ಎಕ್ಸಾಮ್ ಟೈಮಲ್ಲಿ ಓದ್ತಿದ್ವಿ. ಮತ್ತು ಓದಿದ್ರೂ ಈಗ ಇಲ್ಲಿಗೆ ಹೋಗ್ಬೇಕಲ್ಲ ಮೈಂಡಿಗೆ. ಇಂಗ್ಲೀಷು ಹಿಂದಿ ಅಂತೂ ಆಗಲೇ ಬರ್ತಾಯಿಲ್ಲ ನನಗೆ. ನಿಜವಾಗ್ಲೂ ಹೇಳ್ತೀನಿ, ಈಗಲೂ ಬರಲ್ಲ.
ಈಗಲೂ ನೀವು ಆ ಹಿಂದಿಯಲ್ಲಿ ಬರೀರಿ 1 2 3 ನನಗೆ ಬರಲ್ಲ. ಆ ಒಂದು ಅದು ಇದು ಬರುತ್ತೆ, ಅದು ಬರಲ್ಲ. ಕನ್ನಡದಲ್ಲೇ ಬರಲ್ಲ. ತುಂಬ ಕೆಲವು ಬರುತ್ತೆ, 1 2 3 ಬರುತ್ತೆ ಅಷ್ಟೇ ನನಗೆ. ಅವು ಬರ್ತಾಯಿಲ್ಲ ನಮಗೆ. ಹಂಗೆ ಪರಿಸ್ಥಿತಿಗಳು ಹಂಗಿತ್ತು. ಕಷ್ಟದ ಕಾಲ. ಜೀವನ ನಡೆದ್ರೆ ಸಾಕು. ಬೆಳಗ್ಗೆ ಎದ್ದರೆ ವ್ಯವಸಾಯ ಮಾಡಬೇಕು, ಅಲ್ಲಿ ಹೋಗ್ಬೇಕು. ರಜೆ ಬಂದು ಶನಿವಾರ ಭಾನುವಾರ ಬಂದರೆ ಹೊಲ ಎಲ್ಲ ಉತ್ತಬೇಕು. ಮತ್ತು ಇದು ಬಿಟ್ಟರೆ ಈ ಸೆಂಟ್ರಲ್ ಇದಾದಮೇಲೆ ಶನಿವಾರ ಭಾನುವಾರ ನಮ್ಮ ಇದಿರುತ್ತೇನೋ ರೈತರಿಗೆ ಒಂದು ಕಸ ಹಾಕೋಕ್ಕೆ, ಸಗಣಿ ಹಾಕೋಕ್ಕೆ ಒಂದು ಇದು ಮಾಡಿರ್ತೀವಿ, ತಿಪ್ಪೆ ಥರ ಮಾಡ್ತೀವಿ, ತಿಪ್ಪೆ ಅಂತೀವಿ ಅದನ್ನು. ಆ ತಿಪ್ಪೆಗೆ ಒಟ್ಟು ಒಯ್ಕೊಂಬಂದು ಒಯ್ಬೇಕು. ಇಲ್ಲಿ ಹುಣಸೆ ಮರದ ಕೆಳಗಡೆ ಬಿದ್ದಿರೋ ಎಲೆಗಳು ಮತ್ತು ಈ ಬೇವಿನ ಮರದ ಕೆಳಗಡೆ ಬಿದ್ದಿರೋ ಬೀಜ ಅವೆಲ್ಲ ಅವನ್ನ ಕಸನ ಗುಡಿಸಿ ಮೂಟೆ ಮಾಡಿ ತಗೊಂಬಂದು ತಿಪ್ಪೆಗೆ ಒಯ್ಬೇಕು. ಅದ್ರ ಮೇಲೆ ಮತ್ತೆ ಮಣ್ಣು ಹೊಡಿಬೇಕು. ನಾನೇ ಎತ್ತು ಗಾಡಿ ತೊಗೊಂಡೋಗ್ಬಿಟ್ಟು ಮಣ್ಣು ಹೊಡ್ಕೊಂಬಂದು ಅದ್ರ ಮೇಲೆ ಮತ್ತೆ ಇನ್ನೊಂದು ರೌಂಡ್ ಮಣ್ಣು ಹೊಡಿಬೇಕು. ಈ ಕೆಲಸಗಳೆಲ್ಲ ಮಾಡಬೇಕು. ಇದಾದಮೇಲೆ ಮತ್ತೆ ಮಳೆ ಬಂದರೆ ಜಮೀನು ಉತ್ತಬೇಕು. ಜಮೀನು ಹೊತ್ಕೊಂಡು ಮತ್ತೆ ವ್ಯವಸಾಯ ಬೆಳೆ ಬೆಳೆದಾಗ ರಜಾ. ಮಳೆ ಬಂತ ಯಾರೂ ಸ್ಕೂಲಿಗೆ ಬರ್ತಾಯಿಲ್ಲ ನಮ್ಮೂರಲ್ಲಿ. ಮಳೆ ಬಂತ ಮಾಸ್ಟರ್ಸ್ ಅಂದ್ಕೊಂಬಿಡೋರು ಯಾವತ್ತೂ ಯಾರು ಬರಲ್ಲ. ಇವತ್ತು ಎಲ್ಲ ವ್ಯವಸಾಯ ಆಗ್ತಾರೆ. ಇದು ಏನೋ ಕಳೆ ಬೀಜ ನಮ್ಮ ಕಡೆ ಜಾಸ್ತಿ, ತೊಗರಿ ರಾಗಿ ಎಲ್ಲ ಬೀಸ್ತಾರಲ್ಲ. ಇನ್ನೆರಡು ದಿವಸ ಹುಡುಗರು ಬರಲ್ಲ ಅಂತ ಅವರೇ ರಜೆ ಮಾಡಿಬಿಡೋರು. ಯಾಕಂದ್ರೆ ಎಲ್ಲರ ಮನೆಯಲ್ಲೂ ಅವ್ರವ್ರಿಗೆ ಕೆಲಸ ಅವ್ರು ಮಾಡ್ಕೊತಾರೆ. ಯಾರೂ ಬರೋದಿಲ್ಲ, ಕೂಲಿಗೂ ಬರೋದಿಲ್ಲ. ಅವ್ರವ್ರದ್ದು ಮಳೆ ಒಂದೇ ದಿವಸ ಮಳೆ ಬರುತ್ತೆ ಊರಲ್ಲಿ. ಅವ್ರವ್ರ ಜಮೀನಲ್ಲಿ ಅವರು ಉದ್ಕೋಬೇಕು. ಯಾರು ಬರ್ತಾರೆ? ಅದಕ್ಕೋಸ್ಕರ ಮಾಸ್ಟರ್ಸೇ ರಜೆ ಕೊಟ್ಬಿಡ್ತಾರೆ ಸ್ಕೂಲ್ಗೆ. ಸೊ ಆ ಥರ ಯಾರೋ ಹೆಣ್ಮಕ್ಳು ಅವರು ಬರೋರು ಸ್ಕೂಲ್ಗೆ. ಸೊ ಆ ಥರ ಸರ್ ಇದು ಸ್ಕೂಲ್ ಡೇಸಲ್ಲಿ ನೀವು ನೋಡಿದಂಥ ಕಷ್ಟದ ದಿನಗಳು. ಸೊ ನೆಕ್ಸ್ಟ್ ಏನಾಗುತ್ತೆ ಸರ್? ಇಂಡಸ್ಟ್ರಿಗೆ ಹೆಂಗೆ ಬರ್ತೀರಿ ನೀವು ಇಂಡಸ್ಟ್ರಿಗೆ ಬಂದಂಥ ಆ ಒಂದು ಗಳಿಗೆ ಯಾವುದು ಸರ್? ಅಲ್ಲ, ನಾನು ಸ್ಕೂಲ್ಗೆ ಹೋಗೋವಾಗಲೇ ಅಲ್ಲೇ ಇರೋದೆಲ್ಲ. ಸ್ಕೂಲ್ಗೆ ಹೋಗೋವಾಗ ಏನಾಗುತ್ತೆ, ಇಂಟ್ರೆಸ್ಟ್ ನನಗೆ ವಿಪರೀತ. ಈ ನನ್ನ ಸ್ಕೂಲ್ ಪಕ್ಕದಲ್ಲೇ ಪಕ್ಕದ ಬಿಲ್ಡಿಂಗಲ್ಲೇ ಥಿಯೇಟ್ರ್ ಇತ್ತು. ನಾನು ಇಲ್ಲಿ ಓದ್ತಾ ಇದ್ದರೆ ಅಲ್ಲಿ ಸಿನಿಮಾ ನಡೆಯೋದು ಪಕ್ಕದಲ್ಲಿ. ಸಿನಿಮಾ ಹಾಕೋರು 2:30 ಮಧ್ಯಾಹ್ನ 2:30. ಅದು ಶನಿವಾರ ಭಾನುವಾರ ಡೈಲಿ ಇರ್ತಾಯಿತ್ತು. ಮಧ್ಯಾಹ್ನ 2:30 ಒಂದು ಶೋ ಇರೋದು ಅಷ್ಟೇ. ಮತ್ತು ಸಾಯಂಕಾಲ ರಾತ್ರಿಗೆ ಒಂದು ಶೋ, 2 ಶೋ ಇತ್ತಲ್ಲಿ. ಸೊ ಇಲ್ಲಿ ನಾನು ಕಿಟಕಿ ಪಕ್ಕ ಇರ್ತಿದ್ದೆ. ಆ ಥಿಯೇಟ್ರಲ್ಲಿ ಹಾಕೋ ಸೌಂಡ್ ಎಲ್ಲ ಕೇಳಿಸೋದು. ಮನಸ್ಸೆಲ್ಲ ನನ್ನ ಮಗನ ಸಿನಿಮಾ ಕಡೆ ಎಳೆದು ನಾನು ಹಾಳು ಮಾಡಿದ್ದೆ ಅಲ್ಲಿ. ನನ್ನ ಯಾರ ಕಿಟಕಿ ಪಕ್ಕ ಕುಣಿಸ್ಬಿಟ್ಟು ಆ ಥಿಯೇಟ್ರ್ ಸೌಂಡ್ ಎಲ್ಲ ಕೇಳಿಸ್ಕೊಂಡು ಇಲ್ಲಿ ಪಾಠ ಮೇಲೆ ಜ್ಞಾನ ಹೋಗ್ತಿರ್ಲಿಲ್ಲ. ಹಿಂಗೆ ಅಲ್ಲಿ ಸೌಂಡು ಸಾಂಗ್ ಬಂದ ತಕ್ಷಣ ಹಿಂಗೆ ಹೋಗೋದು. ಆ ತೆಲುಗು ಹಾಕೋರು ಅಲ್ಲಿ, ಕನ್ನಡ ಆಗ್ತಾನೆ ಇರಲಿಲ್ಲ. ಎಲ್ಲ ಚಿರಂಜೀವಿ ಪಿಕ್ಚರ್ಗಳು ಅವೆಲ್ಲ. ಒಂದು ಕಿವಿ ಈ ಕಡೆ ಹೋಗೋದು, ಹಿಂಗೆ ಕೇಳಿ ಹಿಂಗೆ ಆಗೋದು. ಅಲ್ಲೇನಾಯಿತು, ಇದೇನೋ ಸಾಂಗ್ಸ್ ಸೂಪರ್ ಆಗಿ ಟ್ಯೂನ್ ಚೆನ್ನಾಗಿರ್ತಾಯಿತ್ತಲ್ಲ, ಟ್ಯೂನ್ಗಳೆಲ್ಲ ಇದೇನೋ ಚೆನ್ನಾಗಿದೆ, ಹೋಗಿ ನೋಡೋಣ. ಹಾಗೆ ಸಿನಿಮಾ ಹಚ್ಚಿ ಬಂದ್ಬಿಟ್ಟು ನಿಧಾನಕ್ಕೆ ಸಿನಿಮಾ ಹಚ್ಚಿ ಬಂತು. ಇಲ್ಲಿ ರಜೆ ಹಾಕ್ಬಿಡೋದು ನಿಧಾನ. ಆ ಟೆಂಟ್ ಹತ್ರ ಹೋಗಿ ಕೂತ್ಕೊಂಡೆ. ಅಂದರೆ ಹೊರಗಡೆ ಹೋಗಿ ಕಾಸಿಲ್ಲ, 2 ರೂಪಾಯಿ. ಟೆಂಟ್ ಒಳಗಡೆ ಹೋಗಿ 2 ರೂಪಾಯಿ ಕೊಡಬೇಕು. ಆ ಟೆಂಟ್ ಹಿಂದೆಗಡೆ ಕೂತ್ಕೊಂಡು ಸಾಂಗ್ ಕೇಳೋದು, ಡೈಲಾಗ್ ಕೇಳೋದು. ಅರ್ಥ ಆಯ್ತು ನಿಮಗೆ? ಹಿಂದೆ ಹೋಗ್ಬಿಟ್ಟು ಆ ಸಾಂಗ್ ಎಲ್ಲ ಬರ್ಕೊಳ್ಳೋದು, ಅದೆಲ್ಲ ಇದು ಡೈಲಾಗ್ ಬರ್ಕೊಳ್ಳೋದು. ನೋಡಿದ ಫೀಲಿಂಗು. ಮತ್ತೆ ಮನೆಗೆ ಹೋಗ್ಬಿಟ್ಟು ನಾನು ಪಿಕ್ಚರ್ ನೋಡಿದೆ ಅಂತ ಹೇಳೋದು. ಏನೋ ಡೈಲಾಗ್ ಹೇಳೋ ಅಂದ್ರೆ ಡೈಲಾಗ್ ಹೇಳ್ಬಿಡೋದು, ಸಾಂಗ್ ಹೇಳಿದ್ರೆ ಸಾಂಗ್ ಹೇಳ್ಬಿಡೋದು. ಈ ಥರ ನನ್ನ ಆ ಸ್ಕೂಲಿನ ಪಕ್ಕದಲ್ಲಿ ಥಿಯೇಟ್ರ್ ಇರೋದಕ್ಕೆ ಆ ಟೆಂಟು ನನ್ನ ಸಿನಿಮಾ ಈ ಜೀವನಕ್ಕೆ. ಚಿರಂಜೀವಿ ಸಿನಿಮಾ ನೋಡ್ತಾ ಇದ್ನೋ, ಚಿರಂಜೀವಿ ನನ್ನ ಅಭಿಮಾನಿ. ಯಾವಾಗ ಚಿರಂಜೀವಿ ಸಿನಿಮಾ ನೋಡ್ತಿದ್ನೋ, ಕೈದಿ ಪಿಕ್ಚರ್ ಫಸ್ಟಿಂದ, ಕೈದಿ ಅಲ್ಲಿಂದ ಸ್ಟಾರ್ಟು. ದೊಂಗ ಅಂತ ಒಂದು ಪಿಕ್ಚರು, ಅಲ್ಲಿಂದ ಎಲ್ಲ ಪಿಕ್ಚರ್ಸ್ ಚಿರಂಜೀವಿ. ನಾನು ಅವ್ರನ್ನ ಹಾಕ್ಕೊಂಡು ಸಿನಿಮಾ ಮಾಡೋ ರೇಂಜಿಗೆ ಬೆಳೆದು ಬಿಟ್ಟಿದೆ. ಇದು ನನ್ನ ಜೀವನ. ಅದು ಆಶ್ಚರ್ಯ ಸರ್. ಅದೇ ಅಲ್ಲಿಂದ ಟೆಂಟಿಂದ ಹಾಲ್ ಮಾರಕ್ ಹೋದಂತ ಹುಡುಗ ಆ ಟೆಂಟಲ್ಲಿ ಚಿರಂಜೀವಿ ಸಿನಿಮಾಗಳು ನೋಡಿ ಇನ್ಸ್ಪೈರ್ ಆಗಿ ಅವ್ರನ್ನೇ ಹಾಕೊಂಡು ಒಂದು ಸಿನಿಮಾ ತೆಗಿಯೋ ಮಟ್ಟಕ್ಕೆ ಬೆಳೆದಿದೆ. ನಿಜವಾಗ್ಲೂ ಆಶ್ಚರ್ಯ. ಅವ್ರ ಜೊತೆ ಅದನ್ನೇ ನಿಮ್ ಬಾಯಿಂದ ಕೇಳ್ಬೇಕನ್ನೋ ಕುತೂಹಲ ಸರ್. ಅವ್ರ ಜೊತೆ ಮಲಗಿದ್ದಾಗಲಿ, ಜೊತೆಲಿ 6 ತಿಂಗಳು ಊಟ ಮಾಡಿದ್ದಾಗಲಿ, ಅವ್ರ ಜೊತೆ ಎಲ್ಲ ಡ್ರಿಂಕ್ಸ್ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ ಅವ್ರ ಜೊತೆ. 6 ತಿಂಗಳು ಜೊತೆಲಿ ಇದ್ದೀನಿ. ಅಂಥ ಅಂದರೆ ಒಂದು ಏನಂತೆ, ಐ ಆಮ್ ವೆರಿ 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 ಲಕ್ಕಿ. ಸಾಧನೆ ಅಂತಾರೆ, ಅವನು ಏನೂ ಮಾಡಿಲ್ಲ. ಅವನು ನಮ್ಮಪ್ಪ ಅವ್ರು ಬೈತಾರೆ, ಯಾರ್ಯಾರು ಹೆಂಗೆ ಕೋಟಿಗಟ್ಟಲೆ ಮಾಡವ್ರೆ, ಅಲ್ಲಿ ಅಷ್ಟೆಕರೆ ಮಾಡವ್ರೆ, ಇಷ್ಟೇ. ನಮ್ಮಪ್ಪ ಅಮ್ಮ ಈಗಲೂ ಬೈತಾರೆ, ನೀನೇನು ಮಾಡಿಲ್ಲ, ನೀನೇನು ಮಾಡ್ಕೊಂಡಿಲ್ಲ, ಬಾಡಿಗೆ ಥರ ಮಾಡೋವಿಲ್ಲ. ಅವೆಲ್ಲ ಇಲ್ಲ. ನನ್ನ ಮನಸ್ಸಿಗೆ ನೆಮ್ಮದಿ ಆಗೋ ಥರ ನಾನು ಮಾಡಿಬಿಟ್ಟಿದ್ದೀನಿ. ನನ್ನ ಮನಸ್ಸಿಗೆ ಬೇಕು, ನಿಮ್ಮೆಲ್ಲರಿಗೂ ಸಂಪಾದನೆ ಬೇಕು. ನನಗೇನೋ ಒಂದು ಏಮ್ ಇತ್ತು, ಬಂದಿದ್ದೆ. ಚಿರಂಜೀವಿ ನೋಡಬೇಕು ಅಂತ ಒಂದು ಆಸೆ ಇತ್ತು. ಚಿರಂಜೀವಿ ಅವ್ರನ್ನ, ಬಾಲಕೃಷ್ಣ ಅವ್ರು ನೋಡೋದೊಂದು ಆಸೆ ಇತ್ತು. ಚೆನ್ನೈಗೆ ಹೋಗಿದ್ದೆ ಸೈಕಲಲ್ಲಿ. ನಮ್ಮೂರಿಂದ RC ಹಿಲ್ಸ್ ಅಂತ ಬರುತ್ತೆ, ಅದನ್ನ ಬಾರ್ಡ್ರು ಆಂಧ್ರ. RC ಹಿಲ್ಸ್ ಶೂಟಿಂಗ್ ನಡೀತೈತೆ, ಅಲ್ಲಿಗೆ ಹೋದೆ. ಅಲ್ಲಿ ಪ್ಯಾಕಪ್ ಆಗಿ ಹೋಗ್ಬಿಟ್ಟಿದ್ರು. ನಾನು ವಾಪಸ್ ಬರೋಕ್ಕೆ ಮತ್ತೆ 60-70 ಕಿಲೋಮೀಟ್ರ್ ಬರಬೇಕು. ಅಲ್ಲಿಂದ ಚೆನ್ನೈ 70-80 ಕಿಲೋಮೀಟ್ರು. ಚೆನ್ನೈಗೆ ಸೈಕಲ್ ಹೊಡೆದ್ಬಿಟ್ವಿ. ಚೆನ್ನೈಗೆ ಹೋಗಿ ಸೈಕಲಲ್ಲಿ 3 ದಿವಸ ಕಾದೆ, ಚಿರಂಜೀವಿ ಕಾಣಿಸ್ಲಿಲ್ಲ. 3 ಡೇಸ್ AVM ಸ್ಟುಡಿಯೋ ಒಳಗಡೆ ಜೂನಿಯರ್ಸ್ ಆಗಿ ಒಳಗಡೆ ಹೋದ್ವಿ. ಜೂನಿಯರ್ಸ್ ಥರ ಹೋಗ್ತಿದ್ದೆ ಬೆಳಗ್ಗೆ ಜನ. ಒಳಗಡೆ ಅವ್ರು ಫಸ್ಟ್ ಬಿಡಲಿಲ್ಲ ಅವರು. ಸೈಕಲಲ್ಲೆಲ್ಲ ಹಾಕ್ಬಿಟ್ಟು ಒಳಗಡೆ ಅವ್ರು ನುಗ್ಗಿಬಿಟ್ಟು ಜೂನಿಯರ್ಸ್ ಥರ ಹೋಗಿ ನಿಂತ್ಕೊಂಡು 10-15 ಶೂಟಿಂಗ್ ನಡೆಯೋದು. ಅಲ್ಲೊಂದು ಮಲಯಾಳಮು, ಅಲ್ಲೊಂದು ತೆಲುಗು, ಅಲ್ಲೊಂದು ತಮಿಳು, ಅಲ್ಲೊಂದು ಹಿಂದಿ, ಎಲ್ಲ ಅಲ್ಲಿ ಒಳಗಡೆ ಅಷ್ಟು ಶೂಟಿಂಗ್ ನಡೀತಾಯಿತ್ತು ಒಳಗಡೆ. ಎಲ್ಲೆಲ್ಲಿ ಯಾರ್ಯಾರು ಚಿರಂಜೀವಿ ಶೂಟಿಂಗ್ ಎಲ್ಲಿ ಇಲ್ಲ ಅಂತ ಕೇಳ್ಕೊಂಡು ಹೋಗಿ ದೂರದಿಂದ, ನಾವೆಲ್ಲ ಜೂನಿಯರ್ಸ್ ಅಲ್ವಾ, ದೂರದಿಂದ ಹತ್ರದಿಂದ ನೋಡೋಕ್ಕೆ ಆಗಲಿಲ್ಲ, ಅಲ್ಲಾಗಿಲ್ಲ. ಆಮೇಲೆ ಅಲ್ಲಿಂದ ಬಂದು
ಬೆಂಗಳೂರಿಗೆ ಬಂದ ಮೇಲೆ ಅಲ್ಲೂ ಸಹ ನನಗೆ ಸರಿಯಾಗಿ ಸಿಕ್ಕಲಿಲ್ಲ, ಅವರು ಮನೆ ಹತ್ರ ಹೋದರೂ ಸಿಕ್ಕಲಿಲ್ಲ. ಮತ್ತು ಬೆಂಗಳೂರಿಗೆ ಬಂದ್ವಿ, ಪೇಪರಲ್ಲೆಲ್ಲ ಬರೋದು ಅವ್ರದ್ದು ಅವಾಗ. ನೈಟ್ 11 ಗಂಟೆ ಮೇಲೆ ಟಿ ವಿಯಲ್ಲಿ ಹೇಳೋರು, ರೇಡಿಯೋ ಬರೋದು ಅವಾಗ. ಚಿರಂಜೀವಿ ಶೂಟಿಂಗ್ ನಡೀತಾ ಇದೆ ಬೆಂಗಳೂರು ವಿಧಾನಸೌಧ ಮುಂದೆ ಅನ್ನೋರು. ಯಮುಡಿಕೆ ಮಗಳು ಒಂದು ಪಿಕ್ಚರ್, ಒಂದು ಶೂಟಿಂಗು ವಿಧಾನಸೌಧ ಹತ್ರ ಶೂಟಿಂಗ್ ನಡೀತಾ ಇದೆ. ಹೋಗೋದು 1 ಕಿಲೋಮೀಟ್ರ್ ದೂರದಿಂದ ಬೆಳಗ್ಗೆ ಹೋದರೆ ಸಾಯಂಕಾಲ ನೋಡ್ಕೊಂಡಿರೋದು, ಬೆಳಗ್ಗೆ ಸಾಯಂಕಾಲವರೆಗೂ. ಅವ್ರ ಹತ್ರಕ್ಕೂ ಬಿಡ್ತಾ ಇರಲಿಲ್ಲ ಪೊಲೀಸರು, ಬಿಡಿಸಿ ಡಬ ಬಿಡಿಸಿ ಕಳಿಸೋರು. ಅಲ್ಲಿಂದ ಅವರು ಇದಕ್ಕೆ ಹೋಗೋರು, ತಾಜ್ ಹೋಟ್ಲಲ್ಲಿ ಇರೋರು ಅವಾಗ. ಎಲ್ಲಿ ಇದು MG ರೋಡಲ್ಲಿ ತಾಜ್ ಹೋಟ್ಲಿದೆ, ಹಲ್ಸೂರ್ ಹತ್ರ, ಲಿಡೋ ಪಕ್ಕ. ಅಲ್ಲಿರೋರು ಅಲ್ಲಿಗೆ ಹೋಗೋದು, ಅಲ್ಲಿಗೆ ಒಳಗಡೆ ಬಿಡ್ತಾ ಇರಲಿಲ್ಲ. ಆಚೆ ಹೋದ್ರೆ ಗ್ಲಾಸ್ ಎತ್ಕೊಂಡು ಹೋಗ್ಬಿಡೋರು, ಹಿಂಗೆ ನೋಡ್ತಾ ಇರೋದು ಗ್ಲಾಸಲ್ಲಿ. ಅವ್ರು ಚಿರಂಜಿ ಅಲ್ಲಿ ಈ ಕಾರಲ್ಲಿ ಹೋಗ್ತಾ ಇರ್ತಾರೆ, ಈ ಕಾರಲ್ಲಿ ಹೋಗ್ತಾ ಇರ್ತಾರೆ ಅಂತ ನೋಡೋದು. ಯಾವ ಕಾರಲ್ಲಿ ಹೋದ್ರೂ ಗೊತ್ತಿಲ್ಲ, ನಿಂತ್ಕೊಂಡಿರೋದಲ್ಲಿ. ಆಮೇಲೆ ಹಲ್ಸೂರ್ ಲೇಕಲ್ಲೆಲ್ಲ ಶೂಟಿಂಗ್ ನಡೆಯೋದು, ಹಲ್ಸೂರ್ ಲೇಕೆಲ್ಲ ಸುತ್ಕೊಂಡಿರೋದು. ಅವ್ರು ಈ ಕಡೆ ಬಂದವರಿಂದ ಅವರು ಇಲ್ಲಿಂದ ಹೋಗೋವರೆಗೂ ನಾವು ಎಲ್ಲೂ ಏನು ಕೆಲಸ ಮಾಡ್ತಿರ್ಲಿಲ್ಲ. ಅವಾಗ ಹಲ್ಸೂರಿದ್ದೆ ನಾನು, ಇಂದಿರಾನಗರಲ್ಲಿ. ಸೊ ಅಂಥವ್ರನ್ನ ಹುಡುಕ್ತಿದ್ದೆ ನಾನು. ಅವ್ರನ್ನ ದೂರದಿಂದ 1 ಕಿಲೋಮೀಟ್ರಲ್ಲಿದ್ದು ನೋಡೋಕ್ಕೆ ಹೋಗಿ ಪೊಲೀಸ್ ಸೈಡ್ ತಿಂದು ಅವ್ರ ಜೊತೆ ಕಾರಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ಇನ್ನೇನರ ಸಾಧನೆ ಬೇಕು, ಯಾವ ದುಡ್ಡು ಬೇಕು, ಯಾವನ ದುಡ್ಡು ಏನು ಎತ್ಕೊಂಡು ಹೋಗ್ತಾನೆ. ನಾನು ಮನುಷ್ಯನಾಗಿ ಬಂದಿದ್ದೀನಿ, ನನಗೊಂದು ಆಸೆ ಇದೆ, ಆಸೆ ನೆರವೇರಿಸಿದ್ರೆ ಇಲ್ವಾ, ಆಯಿತು, ನನಗೇನಿಲ್ಲ, ನಾಳೆ ಹತ್ತಿದ್ರೆ ಪರವಾಗಿಲ್ಲ, ನನಗೆ ದುಡ್ಡು ಬೇಕಾಗಿಲ್ಲ. ಎಲ್ಲರಿಗೂ ದುಡ್ಡು ಬೇಕು, ದುಡ್ಡು ಬದುಕಿಗೆ ಬೇಕಷ್ಟೇ. ನನ್ನ ಸಮಾಧಾನಕ್ಕೆ ನಾನು ಏನಾದರೂ 4 ಜನಕ್ಕೆ ಹೆಲ್ಪ್ ಮಾಡಬೇಕು. ಅದು ಈಗ ವಾಸ್ತು ಪ್ರಕಾರ ವಾಸ್ತುದ್ರಲ್ಲಿ ಮಾಡ್ತಾಯಿದ್ದೀನಿ. ನಾನು ಬೇರೆ ರೂಪದಲ್ಲಿ ಮಾಡೋಣ ಅಂದ್ಕೊಂಡೆ, ಆ ರೂಪ ನಾನು ಹೋಗೋಕ್ಕಾಗಿಲ್ಲ. ನಾನು ಹೀರೋ ಆಗಿ ಸಕ್ಸಸ್ ಆಗಲಿಲ್ಲ. ಹೀರೋ ಆಗಿ ಸಕ್ಸಸ್ ಆಗದೇ ಇರೋದಕ್ಕೆ ಕಾರಣ ನಾನು ವಾಸ್ತು, ಪಕ್ಕ ವಾಸ್ತು. ನನ್ನ ಫ್ರೆಂಡ್ಸ್ ಪಿಕ್ಚರ್ ಮಾಡಿದಾಗ ಚಿಕ್ಕ ಮನೇಲಿದ್ದೆ, ಸೂಪರ್ ಡೂಪರ್ ಹಿಟ್ಟಾಯಿತು. ಹೀರೋ ಆಗಿದ್ದೀನಿ ಅಂತ ದೊಡ್ಡ ಮನೆಗೆ ಹೋದೆ, ಜೀರೋ ಆಗ್ಬಿಟ್ಟೆ. ಜೀರೋ ಅಂದರೆ ಜೀರೋ. ಸೊ ಅದನ್ನು ಕಂಡಿಡಿದೆ ನಾನು, ಎಲ್ಲಿ ಎಡವ್ತಾ ಇದ್ದೀನಿ, ನನಗೆ ಯಾಕೆ ಹಿಂಗಾಗ್ತಾ ಇದೆ, ನನ್ನ ಮುಂದೆ ಬಂದು ನನ್ನ ಜೊತೇಲಿ ಬಂದು ಹೀರೋಗಳೆಲ್ಲ ಎಲ್ಲಿದ್ದಾರೆ, ನಾನು ಯಾಕೆ ಇಲ್ಲಿದ್ದೀನಿ. ನಾವು ಪ್ರಶ್ನೆ ಹಾಕ್ಕೋಬೇಕು ಫಸ್ಟ್. ಏನು ಮಿಸ್ಟೇಕ್ ಇದೆ ನನ್ನಲ್ಲಿ, ನಾನು ಎಫರ್ಟ್ ಇಲ್ವಾ, ರಾತ್ರಿಯಾಗಲೂ ಕಷ್ಟಪಡ್ತೀನಿ, ಕತ್ತೆ ಥರ ದುಡಿತೀನಿ, ಆದರೂ ಏನಿಲ್ವೇ, ಏನು ಎಫೆಕ್ಟ್ ಇದೆ ಈಗ ಒಂದು ಪ್ರತಿಫಲ ಬೇಕು ಎಲ್ಲದಕ್ಕೂ. ನೀನು ಇವತ್ತು ಇಲ್ಲಿ ಕೆಲಸ ಮಾಡ್ತಾಯಿದ್ದೀವಿ, ಇಲ್ಲಿ ಇವಾಗ ಸಂಬಳ ಬಂದಿಲ್ಲ, ನೀನು ಏನಕ್ಕೆ ಮಾಡ್ತೀಯ, ಎಷ್ಟು ದಿವಸ ಮಾಡ್ತೀಯ, ಯಾಕೆ ಬರ್ತಾ ಇಲ್ಲ, ನಿನ್ನ ಅದೃಷ್ಟ ಸರಿ ಇಲ್ವಾ, ಇವ್ರ ವಾಸ್ತು ಸರಿ ಇಲ್ವಾ, ನಿನ್ಗೆ ಏನಿದು ಅಂತ ಕಂಡುಹಿಡಬೇಕು ತಾನೆ. ಹಂಗೆ ನಾನು 20 ವರ್ಷ ವೇಸ್ಟ್ ಮಾಡಿಕೊಂಡೆ, 20 years ವೇಸ್ಟ್ ಮಾಡಿ ಎಲ್ಲಿ ತಿರ್ಗಕ್ಕೆ ಮೆಚ್ಕೋಕ್ಕಾಗಲ್ಲ. ಯಾರು ಕೇಳಿದ್ರು ನಿಮಗಿಲ್ಲ ಅಂತಾರೆ. ಅವಾಗ ನಿಮ್ಮ ಸ್ಥಾನಬಲ ಸರಿ ಇಲ್ಲ ಅಂದರೆ, ದಶಾಭುಕ್ತಿ ಒಂದು ಓಕೆ ಅಂದರೆ ನಮ್ಮ ಜ್ಯೋತಿಷ್ಯ ಹೇಳ್ತಾರೆ, ದಶಾಭುಕ್ತಿ ನಿನ್ನ ಸ್ಥಾನಬಲ ಸರಿ ಇಲ್ಲ ಅಂದರೆ ಇವ್ಯಾವ ಕೆಲಸ ಮಾಡಲ್ಲ. ಇರೋ ಜಾಗ ಸರಿ ಇಲ್ಲ ಅಂದರೆ ನಿನ್ನ ಏನು ಕೆಲಸ. ಈ ಸ್ಟುಡಿಯೋ, ಈ ಸ್ಥಾನಬಲ ಚೆನ್ನಾಗಿದ್ದು ವಾಸ್ತು ಚೆನ್ನಾಗಿದ್ದರೆ ನಿಮ್ದು ಹೆಸರು ಬರುತ್ತೆ. ಇಲ್ಲ ಅಂದರೆ ಸ್ವಲ್ಪ ದಿವಸ ಆದಮೇಲೆ ನಾವೇ ಸುಮ್ಮನೆ ಯಾಕಪ್ಪ ಏನು ವರ್ಕೌಟ್ ಆಗಲ್ಲ ಯಾಕೆ ಅಂತ ಸುಮ್ಮನೆ ಆಟೋಮೆಟಿಕ್. ಈಗ ಏನಾದರೂ ಪ್ರತಿಯೊಂದು ಎಕ್ಸ್ಪೆಕ್ಟೇಷನ್ ತಾನೆ, ವಿತೌಟ್ ಎಕ್ಸ್ಪೆಕ್ಟೇಷನ್ ಏನೂ ಇಲ್ಲ. ಈಗ ವಾಸು ಕರೆದ್ರೆ ಇಂಟರ್ವ್ಯೂ ಮಾಡಿದ್ರೆ ಏನೋ ಒಂದು 10,000 ಸಬ್ಸ್ಕ್ರೈಬ್ ಜಾಸ್ತಿ ಆಗ್ತಾರೆ ಅಂತ ಆಸೆ ನಿಮ್ಮದು. ಇರೋದು ನಿಜ, ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾರೆ, ವ್ಯೂವರ್ಸ್ ಜಾಸ್ತಿ ಆಗ್ತಾರೆ, ಏನೋ ನಮ್ಮ ಚಾನಲ್ ಇನ್ನು ಸ್ವಲ್ಪ ಬೆಳೆಯುತ್ತೆ. ನಿಂದು ಸ್ಥಾನಬಲ ಚೆನ್ನಾಗಿಲ್ಲ, ವಾಸ್ತು ಚೆನ್ನಾಗಿಲ್ಲ ಅಂದರೆ ವಾಸುನ ಕರ್ಕೊಂಬಂದ್ರು ಅಷ್ಟೇ, ಐಶ್ವರ್ಯನ ಕರ್ಕೊಂಬಂದ್ರು ಅಷ್ಟೇ, ನೀನು ಯಾರನ್ನ ಕರ್ಕೊಂಬಂದ್ರು ಅಷ್ಟೇ. ಈ ಸ್ಥಾನಬಲ ಇಲ್ಲ ಅಂದರೆ ನಿನ್ನ ಮೇಲೆ ಎದ್ದೇಳೋಕ್ಕಾಗಲ್ಲ. ಯಾವುದೋ ಒಂದು ಸ್ಪೀಡ್ ಅಂತ ಒಂದು ಚಾನಲ್ ಮಾಡಿದ್ರು ನಮ್ಮ ಫ್ರೆಂಡ್ಸ್ ಯಾರು ಆ ಕಡೆ, ನಮ್ಮ ತುಂಬ ಗೊತ್ತಿರೋರು. ಅವತ್ತು ಹೇಳಿದೆ ವಾಸ್ತು ಚೆನ್ನಾಗಿಲ್ಲ, ಟೋಟ್ಲಿದು ಪ್ರಾಬ್ಲಮ್ ಅಂದರೆ ತುಂಬ ಇನ್ವೆಸ್ಟ್ ಮಾಡಿದರು ಚಾನಲ್ ಮಾಡೋಕ್ಕೆ. ನನಗೆ ವಾಸ್ತು ಕರೆದು ಹೇಳಿದ್ರು, ಸರ್ ಚೆನ್ನಾಗಿಲ್ಲ, ಎಲ್ಲ ಒಂಚೂರು ಚೇಂಜಸ್ ಮಾಡಬೇಕು, ಇಲ್ಲಾಂದ್ರೆ ಕಷ್ಟ. ಇಲ್ಲ ಅದು ಪಾಪ ಎದ್ದೇಳೇ ಇಲ್ಲ, ಅವ್ರು ಪಾಪ ಖಾಲಿನೇ ಮಾಡ್ಬಿಟ್ರೆ ಬಿಡಿ. ಪೂರ್ತಿ ಎಂಥ ಸೆಟಪ್ ಅಂದರೆ ಫುಲ್ ಚಾನಲ್ ಮಾಡ್ಬೇಕಿತ್ತು, ಅಷ್ಟು ಇನ್ವೆಸ್ಟ್ ಮಾಡಿದರು. ತುಂಬ ಒಳ್ಳೆ ಮನುಷ್ಯ ಅವರು. ಅಂಥವರು ಬಿಟ್ಬಿಟ್ರು. ಹೌದು, ಎಂಥ ಸೆಟಪ್ಸ್ ಅಂದರೆ ಒಂದು 5-6 ಸೆಟಪ್ಸು, 5-6 ಕ್ಯಾಮ್ರಾ, ಫುಲ್ಲು ಡಿಸ್ಟಿಕ್ ಒಂದು ಕ್ಯಾಮ್ರಾ, ತುಂಬ ಚೆನ್ನಾಗಿ ಮಾಡಿದರು. ವಾಸ್ತು ಸರಿ ಇಲ್ಲ. ನೀನು ಹಾಕಿರೋ ದುಡ್ಡಿಗೆ ವಾಸ್ತು ಸರಿ ಇಲ್ಲ, ಎಷ್ಟು ಕೋಟಿ ಹಾಕಿದ್ರು ವೇಸ್ಟ್. ನೀನು 5 ಕೋಟಿ ಅಲ್ಲಿ ಹಾಕ್ತೀಯ, ಆ ಸ್ಥಾನಬಲ ವಾಸ್ತು ಚೆನ್ನಾಗಿಲ್ಲ ಅಂದರೆ ನೀನು ಹಾಕೋ ಇದಕ್ಕೆ ನಿನಗೆ ಅದನ್ನು ನೋ ರಿಟರ್ನ್ಸ್. ಮೊನ್ನೆ ಯಾವುದೋ ಒಂದು ಹುಬ್ಳಿಯಲ್ಲಿ ಒಂದು ದೊಡ್ಡ ಹೋಟ್ಲು, 80ರಿಂದ 100 ಕೋಟಿ ಬಿಲ್ಡಿಂಗ್, ಅದು 100 ಕೋಟಿ ರೂಪಾಯಿ ಬಿಲ್ಡಿಂಗು. 6 ಜನ ಓನರ್ ಚೇಂಜ್ ಆಗವ್ರೆ. ಯಾರೋ ತಗೊಳ್ಳೋರು ನಾನು ತೋರಿಸಿದ್ರು, ಸರ್ ಇದು ಸೇಲ್ಗೆ ಬಂದಿದ್ದು ನಾನು ಒಂಚೂರು ನೋಡಿ ಅಂತ. ನಾನು ತಗೋಬೇಡಿ ಅಂದೆ, ಬೇಡ ಅಂದೆ. ನೀವು 7ನೇವ್ರು ಆಗ್ತೀರಾ, ತಗೊಂಡ್ರೆ ನೀವೇ ಮರಬೇಕಾಗಿದೆ. ಬೊಂಬಾಟಾಗಿದೆ, ಸಖತ್ತಾಗಿದೆ, ಹೈ ಫೈ ಇದು ಹೋಟ್ಲು. ಸರ್ ಈಗ ಓಕೆ ಸರ್, ಈಗ ನೀವು ವಾಸ್ತುನ ಅಷ್ಟೊಂದು ಬಲವಾಗಿ ನಂಬ್ತಿರಲ್ಲ. 20 ವರ್ಷ ನಾನು ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ, ಖಾಲಿ ಕೈಯಲ್ಲಿ ಕೂತ್ಕೊಂಡೆ. ಸೊ ವಾಸ್ತು ಚೆನ್ನಾಗಿದ್ದರೆ ನಾನು ಬೇರೆ ಲೆವೆಲ್ಗೆ ಬೆಳೀತಾ ಇದೆ ಅಂತ. 100%. ಸರ್ ಈಗ ನಿಮ್ಮ ಸಮಕಾಲೀನರೇ ಅಥವಾ ನಿಮ್ಮ ಜೊತೆಯಲ್ಲೇ ಅವಕಾಶ ಗಿಟ್ಟಿಸ್ಕೊಂಡಿರುವಂಥವ್ರು ಇವತ್ತೆಲ್ಲ ಸ್ಟಾರ್ ಆಗಿದ್ದಾರೆ. ಅದಕ್ಕೆ ಎಕ್ಸಾಂಪಲ್ಲು ನಿಮ್ಮ ಬಾಯಿಂದನೇ ಬರಲಿ ಅಂತ ನಾನು ಕಾಯ್ತಾ ಇದ್ದೀನಿ. ಸರ್ ಅವರೆಲ್ಲ ವಾಸ್ತು ನೋಡಿಕೊಂಡೇ ಇವತ್ತು ಸ್ಟಾರ್ ಆಗಿರೋರಾ? ಸರ್ ಆ ಥರ ಉದಾಹರಣೆ ಹೇಳೋದಾದರೆ ಸರ್, ನಟರು ಸ್ಟಾರ್ ಈ ವಾಸ್ತು ಮೂಲಕನೇ ಸ್ಟಾರ್ ಆಗಿದ್ದ ಅಂತ ನಟರ ಬಗ್ಗೆ ಹೇಳೋದಾದರೆ ಸರ್, ಈಗ ಎಫರ್ಟ್ ಸಿಕ್ಕಾಪಟ್ಟೆ ಆಗ್ತೀನಿ, ಅದಕ್ಕೆ ಜೊತೆಗೆ ಸ್ಥಾನಬಲ ಬೇಕು. ನಾನು ಹೇಳೋದು ಯಾವಾಗಲೂ ವಾಸ್ತವ ಅಂದರೆ 100% ವಾಸ್ತವ ಅಲ್ಲ.
33 33 33 33 ನಿನ್ನ ಹಣೆ ಬರ, 33 ನಿನ್ನ ಕೃಷಿ, 33 ವಾಸ್ತು. ಅರ್ಥ ಆಯ್ತಾ? ನಿನ್ನ ಹಣೆ ಬರ ಚೆನ್ನಾಗಿಲ್ಲ, ಈ ವರ್ಷ ನಿನಗೇನೋ ರಾಶಿ ಫಲ ಸರಿ ಇಲ್ಲ, ಅದು ಸರಿ ಇಲ್ಲ ಅಂತೀರ, ಅದು ಹೋಯ್ತು. 33 ಭಾಗ ಹೋಯ್ತದು. 33 ಭಾಗ ನಿನ್ನ ಎಫರ್ಟು. ವಾಸ್ತು ಸರಿ ಇಲ್ಲ, ನಿನ್ನ ಹಣೆ ಬರ ಸರಿ ಇಲ್ಲ ಅಂದರೆ ನಿನ್ನ ಎಫರ್ಟ್ ಏನು ಕೆಲಸ ಮಾಡಲ್ಲ. 60% ಮೈನಸ್ ಆಯ್ತಲ್ಲ. 60 ಮೈನಸ್ ಆಯಿತು. ಬರೀ ಎಫರ್ಟ್ ಏನಾಗಲ್ಲ, ಸುಮ್ಮನೆ ಕತ್ತೆ ಥರ ಹೋಗ್ತಾಯಿದ್ದೀನಿ, ಬರ್ತಾಯಿದ್ದೀನಿ, ದುಡಿತಾಯಿದ್ದೀನಿ, ಏನೋ ಊಟಕ್ಕೆ ನಡೀತಾ ಇದೆ ಅಂದರೆ ಅಷ್ಟೇ. ಅದು ಯಾವಾಗ ನಿನಗೆ ನಿನ್ನ ದಶಾಭಕ್ತಿ ಚೆನ್ನಾಗಿದ್ದು, ಅಂದರೆ ನಿನ್ನ ರಾಶಿಫಲ ಚೆನ್ನಾಗಿದ್ದು, ನಿನ್ನ ದುಡಿಮೆ ಚೆನ್ನಾಗಿದ್ದು, ನಿನ್ನ ವಾಸ್ತು ಸ್ಥಾನಬಲ ಚೆನ್ನಾಗಿದ್ದರೆ ನಿನ್ನ ಹಿಡಿಯೋಕ್ಕಾಗಲ್ಲ. ಟಾಪ್ ರೇಂಜಲ್ಲಿ ಹೋಗ್ತಾ ಇರ್ತೀಯ. ಏನಕ್ಕೂ ಕೊರತೆ ಇರಲ್ಲ. ಆ ಥರ ನೀನು ಅಂದ್ಕೊಂಡಿದ್ದು ಮಾಡ್ತೀಯ. ಯಾವತ್ತು ಏನು ಗೊತ್ತಾ, ಅಂದ್ಕೊಂಡಿದ್ದು ಮಾಡೋದು ಅಂದ್ಕೊಂಡಿದ್ದು ಮಾಡ್ತೀವಿ. ತುಂಬ ಲೇಟಾಗಿ ಮಾಡಿದ್ರೆ ಅದು ಲೇಟು. ಇವತ್ತು ಅಂದ್ಕೊಂಡ್ರೆ ಇನ್ನೊಂದು ತಿಂಗ್ಳಿಗೆ ಮಾಡಬೇಕು. ನಾನು ಇನ್ನೊಂದು ಚಾನಲ್ ಮಾಡಬೇಕು ಅಂದರೆ ಇನ್ನೊಂದು ತಿಂಗಳಲ್ಲಿ ಮಾಡಿದ್ರೆ ಅದು ನಿನಗೆ 70%, 80%, 90% ಗ್ಯಾರಂಟಿ ಇದೆ ಅಂತ. ಅಂದ್ಕೊಂಡಿದ್ದನ್ನು ಬೇಗ ಮಾಡಬೇಕು. ಈ ಕೆಲವರು ಮನೆ ಕಟ್ಟಬೇಕು ಅಂದ್ಕೊತಾರೆ, 10 ವರ್ಷ ಆದರೂ ಅಲ್ಲೇ ಇರ್ತಾರೆ, ಮೂನೇ ಆಗಲ್ಲ ಮುಂದೆ. ಅರ್ಥ ಆಯ್ತಾ? ಇರೋ ಜಾಗ ನಿನ್ನ ಬಿಡೋದಿಲ್ಲ. ಈಗ ಈ ಚಾನಲ್ ನಿಮ್ಮ ಚೇಂಜ್ ಮಾಡಬೇಕು ಬೇರೆ ಕಡೆ ಅಂದ್ರೂ ಇಲ್ಲಿ ನೆಗೆಟಿವ್ ಎನರ್ಜಿ ನಿಮ್ಮನ್ನು ಬಿಡಲ್ಲ ಆಚೆಗೆ ಹೋಗಿ. ಏನೋ ಒಂದು ಕಾರಣ ಹಾಕಿ ಇನ್ನೊಂದು ವರ್ಷ ತಳ್ಳೋದು ಹಂಗೆ ತಳ್ತಾ ಇರುತ್ತೆ. ಸೊ ಅದರಿಂದ ವಾಸ್ತು ಅನ್ನೋದು ತುಂಬ 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 ಇಂಪಾರ್ಟೆಂಟ್ ಅನ್ನೋದು ನನಗೆ ಎಷ್ಟು ಅರಿವಾಗಿದೆ ಅಂದರೆ, ಈಗ ನಾನು ಯಾರಿಗೂ ದೊಡ್ಡ ಗುರುಗಳು, ನಮ್ಮ ಗುರುಗಳಿದ್ದಾರೆ ಗಂಗಾಧರ್ ಅವರು, ಅವ್ರ ಹತ್ರ ಒಂದಷ್ಟು ವರ್ಷ ನಾನು ಕಲ್ತಿದ್ದೆ. ಇದು ಬಿಟ್ಟು ಆಂಧ್ರಾಗೆ ಹೋದೆ, 5 Idiots ಅಂತ ಒಂದು ಪಿಕ್ಚರ್ ಮಾಡಿದಾಗ ಅದು ನನಗೆ ತುಂಬಾ ಕೈ ಕೊಡ್ತು. ಲಾಸ್ ಆಯಿತು. ಮಾಸ್ಟರ್ ಡೈರೆಕ್ಟ್ರು, ಅದು ನಾನು ಪಾರ್ಟ್ನರ್ಶಿಪ್ ಆಗಿ ಮಾಡಿದ್ದೆ, ಅದು ತುಂಬ ಲಾಸ್ ಆಗಿತ್ತು. ಮಾಸ್ಟರ್ ಆನಂದ್ ಸರ್. ಹೌದೌದು. ಕೋರ್ಟು ಕಚೇರಿ ಆಗ್ಬಿಟ್ಟು ಅದಿದೆಯಲ್ಲ, ಜಿಂಗಿ ಚಕ ಯಾವ ಪಿಕ್ಚರ್ ತೆಗೆದ ಮೇಲೆ ವೈರಲ್ ಆಗಿ ಏನು ಪ್ರಯೋಜನ? ಥಿಯೇಟ್ರಲ್ಲಿ ಪಿಕ್ಚರ್ ಇರುವಾಗ ವೈರಲ್ ಆದರೆ ಏನೋ 4 ಕಾಸು ನಮ್ಗೆ ಬರೋದು. ಅದು ಪಿಕ್ಚರ್ ತೆಗೆದ ಮೇಲೆ ಈಗ ನಾನು ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಹಿಟ್ಟಾಯ್ತು ಪಿಕ್ಚರ್. ಏನು ಪ್ರಯೋಜನ? ಅದು ನನ್ನ ಟೈಮ್ ಚೆನ್ನಾಗಾದ್ಮೇಲೆ, ನಾನು ಒಳ್ಳೆ ಮನೆ ಕಟ್ಟಿದ ಮೇಲೆ ನನ್ನ ಫೇಮಸ್ ಆಗೋಸ್ಕೋಸ್ಕರ ಅದಾಗಿದೆ ಅಷ್ಟೇ. ಆ ಥರ ತಮಿಳ್ನಾಡಲ್ಲೂ ಅವಾಗ ಜಿಂಗಿಚಕ ಹೀರೋ ಅಲ್ವಾ ನೀವು ಅಂತ ಗುರ್ತಿಡ್ತಾರೆ ನನಗೆ. ಆಂಧ್ರದಲ್ಲೆಲ್ಲ ಜಬರ್ದಸ್ತ್ ಪ್ರೋಗ್ರಾಮ್ಸ್ ಎಲ್ಲ ಹಾಕ್ಬಿಟ್ಟವ್ರೆ. ಸೊ ಹಂಗೆ ಹಿಟ್ಟಾಯಿತು. ಇವಾಗ ಹಿಟ್ಟಾಗಿದೆ. ಮುಂಚೆ ಹಿಟ್ಟಾಗಿಲ್ಲ. ಅವಾಗ ನಾನು ಲಾಸ್ ಊರು ಬಿಟ್ಟು ಹೋದೆ, ಚೆಕ್ ಬೌನ್ಸ್ ಆಗಿ, ಕೇಸ್ ಆಗಿ, ಔಟಾಗಿ. 2012ರಿಂದ 2016 ನಾನು ಬೆಂಗಳೂರಲ್ಲೇ ಇರಲಿಲ್ಲ. 11, 12, 13, 14 4 ಇಯರ್ಸ್ ಹೈದರಾಬಾದಲ್ಲಿದ್ದೆ. ವಾಸ್ತು ಕಲಿತೆ. 4 ವರ್ಷ ಕಲ್ತಿದ್ದು ನಾನು ವಾಸ್ತು. ನಾನು ಯಾಕೆ ಮನೆ ಬಿಟ್ಟು ಬಂದೆ? ನನ್ನ ಮನೆ ಸ್ಕೆಚಲ್ಲಿ ಹಾಕಿ ಕಳಿಸಿದೆ ಯಾರಿಗೆ, ಅಲ್ಲಿ ಗುರುಗಳಿದ್ರು ಒಬ್ಬರು, ಅವ್ರಿಗೆ ಪಿರಮಿಡ್ ವಾಸ್ತು ಕಲಿತೆ. ಈ ಕನಕಪುರದಲ್ಲಿ ಪಿರಮಿಡ್ ವ್ಯಾಲಿ ಮಾಡಿದಾರಲ್ಲ, ಅದಕ್ಕೆ ಫಸ್ಟ್ ಟಾರ್ವಾಡ್ ಹಾಕ್ಸಿದ್ದೆ ನಾವು. ಕುಮಾರಣ್ಣ ಅವಾಗ MP ಆಗಿದ್ರು ಫಸ್ಟ್. 94 ಇದರಲ್ಲ MP ಆದರು ಫಸ್ಟ್. ಅವರು MP ಆದಾಗ ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡಿ ರೋಡ್ ಹಾಕ್ಸಿದ್ದೆ ನಾನೇ. ಅವಾಗ ನಮ್ಮ ತಾಯಿಯವರು ಡೈರೆಕ್ಟರ್ ಆಗಿದ್ರು ಅದಕ್ಕೆ, ಪಿರಮಿಡ್ ವ್ಯಾಲಿಗೆ. ಆ ಪಿರಮಿಡ್ ವಾಸ್ತು ಕಲ್ತಿದ್ದೀನಿ. ಪಿರಮಿಡ್ ವಾಸ್ತು ಕಲಿತು ಅವ್ರ ಜೊತೆ ಒಂದು 3-4 ವರ್ಷ ಇದ್ದೆ. ಸುಮ್ಮನೆ ರಿಸರ್ಚ್ ಮಾಡಿಲ್ಲ ನಾನು ಇವಾಗ ಹೇಳಕ್ಕೆ ಬಂದಿಲ್ಲ. ಅವಾಗ ಎಲ್ರಿಗೂ ಫ್ರೀಯಾಗಿ ಹೇಳ್ತಿದ್ದು, ಯಾರು ನಂಬ್ತಿರ್ಲಿಲ್ಲ. ವಾಸ್ತು ಯಾರು ನಮ್ಮ ಆರ್ಟಿಸ್ಟ್ ಮನೆಗೆ ಹೋದರೆ ಫ್ರೀಯಾಗಿ ಹೇಳೋದು, ಇದು ಸರಿ ಇಲ್ಲ, ಇದು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳೋರು. ಇವನಿಗೇನು ಗೊತ್ತದ ವಾಸ್ತುಗೆ, ಸುಮ್ಮನೆ ಹೇಳ್ತಾನೆ ಬಿಡು, ನೆಗ್ಲೆಕ್ಟ್ ಮಾಡ್ತಿದ್ರು. ಎಲ್ಲರಿಗೂ ಹೇಳಿದ್ದೀನಿ, ಶಿವಣ್ಣನಿಗೆ ಹೇಳಿದ್ದೀನಿ. ಅವ್ರ ಮನೇಲಿ ಅವಾಗ ಸ್ವಿಮ್ಮಿಂಗ್ ಪೂಲ್ ಇತ್ತು. ಅಣ್ಣ ಸ್ವಿಮ್ಮಿಂಗ್ ಪೂಲ್ ಬೇಡಣ್ಣ, ಇಲ್ಲಿ ಬೇಡಣ್ಣ ಅಂತ ತುಂಬ ಸಲ ಹೇಳಿದ್ದೆ. ಆಮೇಲೆ ಬೇರೆ ಯಾರೋ ಹೇಳಿದ್ಮೇಲೆ ಚೇಂಜ್ ಮಾಡ್ಕೊಂಡ್ರು. ಅವರು ಚೇಂಜ್ ಮಾಡ್ಕೊಂಡು ಶಿವಣ್ಣ ಚೇಂಜ್ ಮಾಡಿದ್ರು. ಈ ಹೊಸ ಮನೆ ಇದೆ ಸರ್. ಹೌದೌದು, ಅದು ಚೇಂಜ್ ಮಾಡಿದ್ರು. ಹಂಗೆ ರಾಘಣ್ಣನ ಮನೆಯಲ್ಲೂ ಹೇಳಿದ್ದೆ, ಅಪ್ಪು ಸಾರ್ಗೆ ಹೇಳಿದ್ದೆ. ಹೇಳಿದ್ರ ಅಂದ್ರೆ ಅವ್ರದ್ದು ಏನೋ ಸಮಸ್ಯೆ ಇತ್ತ ಸರ್? ವಾಸ್ತು ಸಮಸ್ಯೆ ಇದೆ. ಸಮಸ್ಯೆ ಇಲ್ದಿರ ಸುಮ್ಮನೆ ನಿಮ್ಗೆ ಏನು ಎಫೆಕ್ಟ್. ಅವಾಗ ಏನು ಸಲಹೆ ಕೊಟ್ಟಿದ್ರಿ ಸರ್ ಅಪ್ಪು ಸರ್ ನೀವು? ಅದನ್ನ ನಾನು ಇದು ಅಂಜನಿ ಪುತ್ರ ಪಿಕ್ಚರ್ ಮಾಡಿದ್ವಿ, ನಾವೇ ಪ್ರೊಡ್ಯೂಸರ್. ಅದಕ್ಕೆ N. ಕುಮಾರ್ ಅವರು ನಾವು ಪ್ರೊಡ್ಯೂಸರ್ಸ್. ಅದಕ್ಕೆ ಆ ಟೈಮಲ್ಲಿ ಅಪ್ಪು ಸರ್ನ ಪರ್ಸ್ನಲಾಗಿ ಕರ್ಕೊಂಡೋಗಿ ಹೇಳಿದ್ದೆ ಸೈಡ್ಗೆ, ಸರ್ ಒಂಚೂರು ನಾರ್ತ್ ಈಸ್ಟು ಹಾಲ್ ಮಾಡಿದ್ರು. ಅವಾಗ ಫಸ್ಟು ರಾಜ್ಕುಮಾರ್ ಸರ್ ದೊಡ್ಡವರು ಹೆಂಗಿದ್ರಲ್ಲ ಅದೇ ಥರ ಎಸ್ಟೀಸ್ ಕಟ್ಕೊಂಡಿದ್ರು ಮನೆ, ಡೋರು ಅಲ್ಲಿ ಎಲ್ಲ. ಈಗ ಸ್ವಲ್ಪ ಚೇಂಜಸ್ಸು ಮಾಡ್ಕೋಬೋದಿತ್ತು, ಈ ಥರ ನಾರ್ತ್ ಈಸ್ಟ್ ಡೋರ್ ಮಾಡಬೇಕಾಗಿತ್ತು ಅಂತ ಎಲ್ಲ ಹೇಳಿದ್ದೆ ನಾನು ಅವಾಗ. ಸೊ ಅಂದರೆ ಗೊತ್ತಲ್ವ, ಆವಾಗ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತೀವಿ ಸ್ವಲ್ಪ. ಅಂದರೆ ನಾನು ವಾಸ್ತು ಪುರುಷ ಅಲ್ಲ, ನಾನು ಸ್ವಲ್ಪ ಕಾಷಾಯ ಗೀಷಾಯ ಹಾಕ್ಕೊಂಡು ಎಲ್ಲ ಹಾಕ್ಕೊಂಡು ಹೋಗಿ ಸ್ವಲ್ಪ ಹೇಳಿದರೆ ಏನಾದರೂ ಸ್ವಾಮೀಜಿ ಗೆಟಪಲ್ಲಿ ಹೋಗಿದ್ರೆ ಕೇಳ್ತಾರೆ, ನಂಬ್ತಿದ್ರೇನು. ಈಗ ಜನ ಹಂಗೆ ಹೇಳೋದು, ನಾನು ಸುಮ್ಮನೆ ಟಿ ಶರ್ಟ್ ಪ್ಯಾಂಟ್ ಹಾಕೊಂಬಿಟ್ರೆ ಹೀರೋ ಬಂದು ವಾಸ್ತು ಹೇಳ್ತಾರಲ್ಲ, ಇದು ನಂಬೇಕಾ ಅಂತಾರೆ. ನಂಬೇಕಾ ಹೀರೋ? ಅವಾಗೇನಿದ್ರು ಸುಮ್ಮನೆ ಎಲ್ಲ ಹಾಕ್ಕೊಂಡು ಫುಲ್ಲು 3 ನಾಮ ಗೀಮ ಎಲ್ಲ ಹಿಂಗೋ ಹಾಕೊಂಬಿಟ್ಟು ಹೋಗಿ ಸೀರಿಯಸ್ ಆಗಿ ಹಿಂದೆ 1-2-3 ಎಷ್ಟೆಂಟ್ ಇಟ್ಕೊಂಡು ಹೋಗಿ ಹಂಗೆ ಹೋದರೆ ಗೌರವ ಕೊಡ್ತಾರೆ, ಕಾಲಿಗೆ ನಮಸ್ಕಾರ ಮಾಡೋದು ಇವೆಲ್ಲ ಇರ್ತವೆ, ಪಾದ ಪೂಜೆಗಳು ಏನೇನೋ ಇರ್ತವೆ. ಅವರೆಲ್ಲ ಬಿಟ್ಟು ನಾವೆಲ್ಲ ಬೇಡ, ಅವೆಲ್ಲ ಮೋಸ. ನಾನು ವಾಸ್ತುವಲ್ಲಿ 90% ಮೋಸ ಇದೆ. ರಿಯಲಿಸ್ಟಿಕ್ ಆಗಿ ಹೇಳೋರು ಕೆಲವರೇ ಇರೋದು, ತುಂಬ ಸ್ವಚ್ಛವಾಗಿ ತುಂಬ ಚೆನ್ನಾಗಿ
ಆಲ್ಮೋಸ್ಟ್ ಇದರಲ್ಲಿ ದುಡ್ಡು ಮಾಡೋಕ್ಕೆ ಬರೋರು ಜಾಸ್ತಿ, ದುಡ್ಡು ಮಾಡೋಕ್ಕೆ ಬರೋದು ಆಲ್ಮೋಸ್ಟ್ ಬರೋದು ಅವರೇ ವಾಸ್ತುವಲ್ಲಿ. ಕಲಿತಾರೆ ಅಲ್ಲಿ ಇಲ್ಲಿ ನೋಡೋದು, ಈಗ ಯೂಟ್ಯೂಬ್ ನೋಡೋದು, ಅವ್ರು ನೋಡಿ ಇವ್ರು ಕಾಪಿ ಹೇಳೋದು, ಈ ವಿಡಿಯೋ ನೋಡ್ಬಿಟ್ಟು ಇವ್ರು ಇನ್ನೊಂದು ವಿಡಿಯೋ ಮಾಡೋದು. ಈಗ ಅಲ್ದ ಕೈಯಲ್ಲಿ ಮೀಡಿಯಾ ಇದೆಯಲ್ಲ, ಅವನು ಇಷ್ಟ ಬಂದಂಗೆ ಚಾನಲ್ಸ್ ಇಟ್ಕೋಬೋದು, ಇಷ್ಟ ಬಂದಂಗೆ ಮಾಡ್ಕೋಬೋದು. ಅದೆಲ್ಲ ಅನುಭವಿಸ್ಬೇಕು. ನಾನು ಅನುಭವಿಸಿರೋ ಅಷ್ಟು ಮೋಸ್ಟ್ಲಿ ನಾನು ಈ ವಾಸ್ತು ಹೇಳ್ತಾರಲ್ಲ ಯಾರೂ ಅನುಭವಿಸಿಲ್ಲ, ಇವ್ರು ಯಾರು ಅನುಭವಿಸಿ. ನನಗೆ ಗೊತ್ತು ನಮ್ಮೂರು ಮಂದಾರ ಪಿಕ್ಚರ್ ಎಲ್ಲಿ ಮಾಡಿದೆ, ಯಾವ ಆಫೀಸಲ್ಲಿ ಎಲ್ಲಿದ್ವಿ, ಆಫೀಸಲ್ಲಿತ್ತು, ಮನೆಯಲ್ಲಿತ್ತು, ಆ ಡೈರೆಕ್ಟರ್ ಮನೆಯಲ್ಲಿತ್ತು, ಪ್ರೊಡ್ಯೂಸರ್ ಮನೆಯಲ್ಲಿತ್ತು, ಇವೆಲ್ಲ ನೋಡ್ತೀನಿ ನಾನು. ಅವ್ನು ಸಿನಿಮಾ ಮಾಡ್ಬೇಕಾದ್ರೆ ಬರೀ ಡೈರೆಕ್ಟರ್ ಬರೀ ಪ್ರೊಡ್ಯೂಸರ್ ಇದ್ರೆ ಇಲ್ಲ, ಪ್ರೊಡ್ಯೂಸರ್ ವಾಸ್ತು ಚೆನ್ನಾಗಿರಬೇಕು, ಹೀರೋ ವಾಸ್ತು ಚೆನ್ನಾಗಿರಬೇಕು, ಮತ್ತು ಡೈರೆಕ್ಟರ್ ವಾಸ್ತು ಚೆನ್ನಾಗಿರಬೇಕು. ಈ ಮೂವರದು ವಾಸ್ತು ಚೆನ್ನಾಗಿರಬೇಕು, ರಾಶಿಫಲ ಚೆನ್ನಾಗಿರಬೇಕು, ಕೃಷಿ ಚೆನ್ನಾಗಿರಬೇಕು. ಈ ಮೂರು ಚೆನ್ನಾಗಿದ್ರೇ ಸೂಪರ್ ಡೂಪರ್ ಹಿಟ್ ಆಗೋದು. ಸರ್, ಇನ್ನು ವಾಸ್ತು ನೀವು ಆಂಜನೇಯ ಪುತ್ರ ಸಿನಿಮಾ ಟೈಮಲ್ಲಿ ಪುನೀತ್ ಸರ್ನ ಕರೆದು ಹೇಳಿರ್ತೀರಿ ವಾಸ್ತು ಬಗ್ಗೆ. ಸೊ ಆ ವಾಸ್ತು ಸರಿ ಇಲ್ಲದೆ ಏನಾದರೂ ಇವರು ಅನಾರೋಗ್ಯ ಕಾರಣ ಅದೆಲ್ಲ ಇರ್ಬೋದಾ ಸರ್? ಇದು ನಾವೆಲ್ಲ ಹೇಳ್ಕೊಳಕ್ಕಾಗಲ್ಲ, ಯಾಕೆ ದೊಡ್ಡವ್ರ ವಿಷಯಗಳು ಇದ್ದಾಗ ಮಾತಾಡೋದು ಬೇರೆ, ಇಲ್ದಿರೋವಾಗ ಜಾಸ್ತಿ ಮಾತಾಡ್ಕೊಳ್ಳೋದಕ್ಕೆ ಸರಿಯಲ್ಲ. ಅದು ಏನಕ್ಕೆ, ಅದು ಕರ್ಮನ ಫಲನ ಏನು ಅನ್ನೋದು ಅದೆಲ್ಲ ಗೊತ್ತಿಲ್ಲ. ಬಟ್ ನನ್ನ ವಿಷಯದಲ್ಲಿ ನಾನು ರಿಸರ್ಚ್ ಮಾಡಿದಾಗ ಸ್ವಲ್ಪ ಅದರ ಎಫೆಕ್ಟ್ ಇದೆ ಅನ್ನೋದು ನನಗೆ ಅರಿವಾಯಿತು. ಆಮೇಲೆ ಹೋಗಿ ನೋಡಿದೆ, ನಾನು ಮನೆಯೂ ನೋಡಿದೆ. ಅದಾದಮೇಲೆ ನನಗೆ ಯಾರನ್ನ ತೀರ್ಕೊಂಡ್ರೆ ನಾನು ಹೋಗಿ ಅಲ್ಲಿ ಚೆಕ್ ಮಾಡ್ತೀನಿ. ಈಗ ಅದು ನಮ್ಮ ಊರಿಗೆ ಹೋಗ್ತಾ ಇರ್ತೀವಿ, ಈ ಕಡೆ ನೆಲಮಂಗಲ, ದೊಡ್ಡಬಳ್ಳಾಪುರ ಎಲ್ಲ, ಆ ರಸ್ತೆಯಲ್ಲಿ ಮತ್ತೆ ಹುಟ್ಟಿ ಬಾ ಅಂತ ಹಾಕಿರ್ತಾರೆ ಚಿಕ್ಕ ಮಕ್ಕಳು, 18 ವರ್ಷ 20 ವರ್ಷ, ಬೈಕ್ ಆಕ್ಸಿಡೆಂಟ್ ಆಗಿರುತ್ತೆ. ಅವ್ರ ಮನೆ ಎಲ್ಲಿ ಅಂತ ಕೇಳ್ತೀನಿ ನಾನು, ತೋರಿಸ್ತಾರೆ. ಅಲ್ಲಿ ಹೋಗಿ ಅವ್ರ ಮನೆ ಹತ್ರ ಆಚೆಯಿಂದ ನೋಡ್ಕೊಂಬರ್ತೀನಿ, ಏನು ಇವ್ರ ಮನೆ ಏನು ಪ್ರಾಬ್ಲಮ್ ಇದೆ, ಯಾಕೆ ಇವ್ನು ತೀರ್ಕೊಂಡ. ಅರ್ಧ ಇಷ್ಟಲ್ಲಿ ಹೋಗೋದು ಅದಿಲ್ಲ, ನಮ್ಮ ಇದರಲ್ಲಿಲ್ಲ. ಅದು 100 ವರ್ಷ ಆಯ್ಸು, ಓಕೆ, ಒಂದು 75-80ಗೂ ಹೋಗಬೇಕು ಅಂಥದ್ದು 18 ವರ್ಷ 20 ವರ್ಷಕ್ಕೆ ಹೋಗ್ತಾರಲ್ಲ, ಏನಕ್ಕೆ? ಅದು ಓನ್ಲಿ ವಾಸ್ತು ಬಿಟ್ಟರೆ ಬೇರೆ ಏನೂ ಇಲ್ಲ. ಹೌದಾ ಸರ್? 100%. ಸರ್, ಆ ಥರ ಆಗಿರೋರು ಇದ್ದಾರೆ ಸರ್. ಅಂದರೆ ವಾಸ್ತು ಇಲ್ದ್ರೇ ಅಗ್ನಿ ಮೂಲೆಯಲ್ಲಿ ಬಾತ್ರೂಮ್ ಮಾಡ್ತಾರೆ, ಮೆಟ್ಲಾಕ್ತಾರೆ, ಬಾತ್ರೂಮ್ ಮಾಡಿಬಿಟ್ರೆ ಪಕ್ಕಾ ಆಕ್ಸಿಡೆಂಟ್. ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇರಲ್ಲ, ದುಡ್ದಿದ್ದೆಲ್ಲ ಹಾಸ್ಪಿಟ್ಲ್ ಕಟ್ತಾ ಇರ್ತಾರೆ. ಅಷ್ಟು ಡೇಂಜರು. ಅಗ್ನಿ ಮೂಲೆಯಲ್ಲಿ ಮೆಟ್ಲು ಕೆಳಗಡೆ ಬಾತ್ರೂಮ್, ಫುಲ್ ಬಾತ್ರೂಮ್ ಕ್ಲೋಸ್ ಮಾಡಿಬಿಡ್ತಾರೆ. ನಾರ್ತ್ ಈಸ್ಟ್ ಕಟ್ ಮಾಡ್ತಾರೆ. ಒಂದಲ್ಲ ಬಿಡಿ, 100 ಮ್ಯಾಟ್ರ್ ಇದೆ ಇದರಲ್ಲಿ, ತುಂಬ ಹೇಳ್ಕೊಂಡು ಹೋದರೆ. ಮನೇನ ಕಟ್ಟೋರು ಒಂದ್ಸಲಿ ನಾವು ಚೆಕ್ ಮಾಡಬೇಕು, ಚೆಕ್ ಮಾಡಿಕೊಂಡು ಮಾಡಬೇಕು ಅನ್ನೋದು ಎಲ್ಲರಿಗೂ ಗೊತ್ತು. ಬಟ್ ಎಲ್ಲರೂ ಮಾಡ್ತಾರೆ. ಅಗ್ನಿ ಮನೆಯಲ್ಲಿ ಅಡುಗೆ ಮನೆ ಇಡ್ತಾರೆ, ಕುಬೇರ ಮನೆಯಲ್ಲಿ ಬೆಡ್ರೂಮ್ ಇಡ್ತಾರೆ, ವಾಯು ಮನೆಯಲ್ಲಿ ಬಾತ್ರೂಮ್ ಇಡ್ತಾರೆ, ದೇವ ಮನೆಯಲ್ಲಿ ಡೋರ್ ಇಡ್ತಾರೆ, ಸಂಪು ಡೋರು ಎಲ್ಲ ಕೊಡ್ತಾರೆ. ಅಷ್ಟೇ ಗೊತ್ತಿರೋದು, ಮಿಕ್ಕಿದ್ದು ಗೊತ್ತಿಲ್ಲ. ಮಿಕ್ಕಿದ್ದು ತುಂಬ ಇದೆ. ಅವೆಲ್ಲ ನಾನು ಅನುಭವಿಸಿದ್ದೀನಿ. ನನ್ನ ಮನೇಲಿ ಒಂದೊಂದು ಚೇಂಜಸ್ ಮಾಡಿ ನನ್ನ ಮನೆ ಒಂದು 20 ಸಲ ಆಲ್ಟ್ರೇಷನ್ ಮಾಡಿಬಿಟ್ಟಿದ್ದೆ. ನನ್ನ ಮನೇನೇ ನಾನು ಆಲ್ಟ್ರೇಷನ್ ಮಾಡಿಕೊಂಡು ಚೆಕ್ ಮಾಡಿರೋದು, ಬೇರೆಯವ್ರ ಮನೆ ಮಾಡಿಸಿಲ್ಲ. ನನ್ನ ಮನೇನೇ ನಾನು ಆಲ್ಟ್ರೇಷನ್ ಮಾಡಿಸಿ ನೋಡಿ ನಾನು ಬಂದಿದ್ದೆ. ಸರ್, ಹಾಗಾದರೆ ನನ್ನ ಕುತೂಹಲದ ಪ್ರಶ್ನೆ ಏನಂದರೆ, ಈಗ ದರ್ಶನ್ ಆಗಿರ್ಬೋದು ಅಥವಾ ಸುದೀಪ್ ಸರ್ ಆಗಿರ್ಬೋದು, ಸೊ ಉಪೇಂದ್ರ ಅವರು, ಗೋಲ್ಡನ್ ಸ್ಟಾರ್ ಗಣೇಶು, ಸೊ ನಿಮ್ಮ ಸಿನಿಮಾದಲ್ಲೂ ನಟನೆ ಮಾಡಿದ್ದಾರೆ. ಸೊ ಇವರೆಲ್ಲರೂ ಕೂಡ ಇವತ್ತು ಸ್ಟಾರ್ಗಿರಿ ಅನುಭವಿಸೋದಕ್ಕೆ ಆ ವಾಸ್ತು ಕೂಡ ಕಾರಣ ಇರ್ಬೋದು ಸರ್? ಸರ್, ಎಫರ್ಟು ವಾಸ್ತು ನಮ್ಗೆ ಗೊತ್ತಿಲ್ಲದಿರೋ ಒಂದೊಂದ್ಸಲ ಒಳ್ಳೆ ಮನೆಗೆ ಹೋಗ್ಬಿಡ್ತೀವಿ. ಒಳ್ಳೆ ಮನೆಗೆ ಹೋಗ್ಬಿಟ್ಟಾಗ ನಮ್ಮ ಕೃಷಿ ಚೆನ್ನಾಗಿರುತ್ತೆ, ನಮ್ಮ ಹಣೆ ಬರ ಚೆನ್ನಾಗಿರುತ್ತೆ, ಆಗ ದಶಾಭುಕ್ತಿ ಚೆನ್ನಾಗಿರುತ್ತೆ. ಆ ವರ್ಷ ಒಂದು ವರ್ಷ ಚೆನ್ನಾಗಿ ಸೂಪರ್ ಇಟ್ಟಾಗ್ಬಿಡ್ತಾರೆ. ಸೊ ಆ ದಶಾಭುಕ್ತಿ ಮತ್ತು ನಿಮ್ಮ ಇರೋ ಸ್ಥಾನಬಲ ಮತ್ತು ನಿಮ್ಮದು ಎಫರ್ಟ್ ಇರಬೇಕಲ್ಲ ಸರ್. ಸುಮ್ಮನೆ ವಾಸ್ತು ಮನೇಲಿ ಕೂತ್ಕೊಂಡ್ರೆ ಏನು ಇಟ್ಟಾಗಲ್ಲ. ಅದು ನಿಮಗೆ ಅದ್ಭುತವಾಗಿರಬೇಕು. ಸಿನಿಮಾದಲ್ಲಿ ಏನಂದರೆ 3-4 ಜನರ ಅದೃಷ್ಟ ಚೆನ್ನಾಗಿರುತ್ತೆ. ಅಂದರೆ ಪ್ರೊಡ್ಯೂಸರು ಚೆನ್ನಾಗಿರ್ತಾನೆ ಒಳ್ಳೆ ಮನೆಯಲ್ಲಿ, ಒಬ್ಬ ಡೈರೆಕ್ಟ್ರನ್ನು ಒಳ್ಳೆ ಮನೇಲಿ ಇರ್ತಾನೆ, ಒಬ್ಬ ಹೀರೋ ಒಂದು ಒಳ್ಳೆ ಮನೇಲಿ ಇರ್ತಾನೆ, ಒಂದು ಹೀರೋಯಿನ್ ಒಂದು ಒಳ್ಳೆ ಮನೇಲಿ ಇರ್ತಾರೆ. ಯಾರು 4ರಲ್ಲಿ ಯಾರು ಅದೃಷ್ಟನ ಒಂದು ಕುಲಾಯಿಸುತ್ತೆ. ಒಬ್ಬರಿಂದನೇ ಇಟ್ಟಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅವರು ಪ್ರೊಡ್ಯೂಸರಿಂದ ಆಗ್ಬೋದು, ಹೀರೋಯಿಂದ ಆಗ್ಬೋದು, ಡೈರೆಕ್ಟ್ರಿಂದ ಆಗ್ಬೋದು, ಎಲ್ಲ ಕೊಡ್ದು ಬಿಡ್ತದೆ. ಅದರಲ್ಲಿ ಯಾರ್ದೊಂದು 3 ಚೆನ್ನಾಗಿದ್ದರೆ ಅವ್ರ ಸ್ಟಾರ್ ಬಂದುಬಿಡುತ್ತೆ. ಅರ್ಥ ಆಯ್ತು ನಿಮಗೆ? ಈಗ ಒಂದು ಬಸ್ ಆಕ್ಸಿಡೆಂಟ್ ಅಂದ್ಕೊಳ್ಳಿ ಸರ್, ಯಾರು ಅದರಲ್ಲಿ ಒಂದು 10 ಜನ ಇರ್ತಾರೆ ಬಸ್ಸಲ್ಲಿ. 6 ಜನ ಇದ್ರ ವಾಸ್ತುವಾಗಲಿ ಮತ್ತು ಒಂದು ದಶಾಭುಕ್ತಿ ಆಗಲಿ ಚೆನ್ನಾಗಿದ್ರೆ ಈ 4 ಜನರನ್ನ ಬದುಕಿಸ್ಬಿಡ್ತಾರೆ ಅವರು. ಸರ್, ಮೊನ್ನೆ ಫ್ಲೈಟ್ದೊಂದು ಆಕ್ಸಿಡೆಂಟ್ ಆಗುತ್ತೆ. ಹೌದು, ಫ್ಲೈಟ್ ಹೋಗಿ ಒಂದು ಬಿಲ್ಡಿಂಗ್ ಹೊಡಿತಾರೆ. ಅಲ್ಲಿ ಒಬ್ಬ ಆಶ್ಚರ್ಯ ರೀತಿಯಲ್ಲಿ ಹೊರಗಡೆ ಬಂದು ನಾನು ಹೇಳಿದ ಮಾತಿಗೆ ನಾನು ಲಿಂಕ್ ಮಾಡಿದೆ ಸರ್. ನನಗೆ ಏನಂತ ಜಡ್ಜ್ ಮಾಡ್ತೀನಿ? ನನಗೊಂದು ತುಂಬ ಆಸೆ ಇದೆ. ಈಗ ನಾನು ಆ ಥರದಲ್ಲಿ ಪ್ಲಾನ್ ಮಾಡಬೇಕು. ಆ ಮನುಷ್ಯನ ಹುಡುಕಿ ಅವನ ವಾಸ್ತು ಮನೆ ನೋಡ್ಕೊಂಡು ಬರ್ಬೇಕು. ನಾನು ಅವನ ಮನೆ ವಾಸ್ತುನ ನೋಡಿ ಬರಬೇಕು ಅಂತ ಒಂದು ಆಸೆ ಇದೆ ನನಗೆ. ಅವನಂತೂ ಬಿಡಲ್ಲ. ಇವತ್ತಲ್ಲ ನಾಳೆ ನಾನು ಹೋಗಿ ಅವನು ಹೆಂಗೆ ಬಚಾವಾದ, ಅವನ ವಾಸ್ತು ಹೆಂಗಿದೆ ಅದೊಂದು ನೋಡಬೇಕು ಅಂತ ಆಸೆ ನನಗೆ. ಅದೊಂದು ಭಾರಿ ಆಸೆ ಇದೆ ನನಗೆ. ಅರ್ಥ ಆಯ್ತಲ್ಲ? ಅವನು ಹೆಂಗೆ ತಪ್ಸ್ಕೊಂಬಂದ ಅಂತ ಅನ್ನೋದು ಮರಣ ಮೃದಂಗವನ್ನು ಅವನು
ಮೇರಿಸಿ ಬಂದ ಅಂದರೆ ಅದು ನನಗೆ ಭಾರಿ ಅವತ್ತು ಅವನು ವಿಡಿಯೋಗಳು ನೋಡಿದಾಗಿಂದ ನನಗೆ ಆಸೆ ಇಮ್ಮಡಿಯೇಟ್ ಹೊಟ್ಬಿಡೋಣ ಊರಿಗೆ ಅಂತ ಅಡ್ರೆಸ್ ಗೊತ್ತಿಲ್ಲ ಕರೆಕ್ಟಾಗಿ ವಿಚಾರಿಸ್ಕೊಂಡು ಹೋಗೋಣ ಅಂತೇಳಿ ನಾನು ಸರ್ ಅವ್ನು ಕುತ್ಕೊಂಡಿದ್ದ ಜಾಗ ಕೂಡ ವಾಸ್ತು ಜಾಗನ, ಯಾಕಂದ್ರೆ ಅಲ್ಲಿಂದ ಅಲ್ಲಿ ಆ ಕಿಟಕಿ ಡೋರ್ ಹೊಡೆದು ಆಚೆ ಬರೋದಕ್ಕೆ ಕೂಡ ಅದು ಅನುಕೂಲ ಮಾಡ್ಕೊಡ್ತಾ ವಾಸ್ತು ಅನ್ನೋದು ಏನಾದ್ರು? ಇಲ್ಲ, ಅವನು ಫ್ಲೈಟ್ ಹಿಂಗಿರುತ್ತಲ್ಲ ಸ್ಟ್ರೈಟು ಹಿಂಗೆ ನಿಂತ್ಕೊಂಡಿದ್ವಿ ಅನ್ಕೊಳ್ಳಿ, ಇದು ಲೆಫ್ಟ್ ಬಂದು ಕಾರ್ನರ್ ಬಂದು ನಾರ್ತ್ ಈಸ್ಟು, ರೈಟ್ ಬಂದು ಸೌತ್ ಈಸ್ಟ್ ಬರುತ್ತೆ, ಇನ್ಕೆ ಸೌತ್ ವೆಸ್ಟ್ ಬರುತ್ತೆ. ಯಾವುದು ಅವ್ನು ಕೂತಿರೋ ಜಾಗ ಸೌತ್ ವೆಸ್ಟ್ ಫ್ಲೈಟಲ್ಲಿ. ಅವ್ನು ಲೆಫ್ಟೋ ರೈಟೋ ಏನೋ ಹೇಳಿದ್ರು, ಸೀಟ್ ನಂಬರ್ ಹೇಳಿದ್ರು, ಅದು 11 ಏನೋ ಥಿಂಕ್ ಏನು ಗೊತ್ತಿಲ್ಲ ಕರೆಕ್ಟಾಗಿ. ಲಾಸ್ಟಲ್ಲಿ ಇದ್ದವನು, ಈ ಲಾಸ್ಟ್ ರೆಕ್ಕೆ ಮುರಿದು ಬಿದ್ದಿರೋದು ಅಂತ ಹೇಳೋದು. ಲಾಸ್ಟ್ ಕಾರ್ನರಲ್ಲಿ ಸೌತ್ ವೆಸ್ಟ್ ಅಂತೀವಿ ಅದನ್ನು, ಕುಬೇರ ಮೂಲೆ. ಫ್ಲೈಟಲ್ಲಿ ಕುಬೇರ ಮೂಲೆಯಲ್ಲಿ ಕೂತಿರೋದು ಅವನು. ಕುಬೇರ ಮೂಲೆಯಲ್ಲಿ ಕೂತು ಆ ಲಾಸ್ಟು ರೆಕ್ಕೆ ಮುರಿದು ಒಂದು ಬಿಲ್ಡಿಂಗ್ ಮೇಲೆ ಬಿದ್ದು ಅವನಿಗೆ ಬೆಂಕಿ ಶಾಖ ತಗಲಿ ಮಸ್ತ್ ಹಂಗೆ ಮಿಸ್ ಆಗಿ ಆಚೆ ಬಂದಿರೋದು. ಸೊ ಅವನು ಪಕ್ಕ ಒಂದು ವಾಸ್ತು ನಾನು ನೋಡಲೇಬೇಕು ಅಂತ ಒಂದು ತುಂಬ ಆಸೆ ಇದೆ. ನೋಡೋಣ, ಅದು ರಾಜಸ್ಥಾನಿಗೆ ಹೋಗಿ ಅವನು ಒಂದು ಮನೆಯನ್ನು ಹುಡುಕಿ ಅವನ ಮನೆ ವಾಸ್ತು ನೋಡ್ಕೊಂಬರ್ಬೇಕು. ನಾನು ಈ ಥರದ್ದು ತುಂಬ ಮಾಡ್ತೀನಿ. ಓಕೆ ಓಕೆ ಸರ್, ನಾನು ತುಂಬ ಮಾಡ್ತೀನಿ ಈ ಥರದ್ದು ಸಿಕ್ಕಾಪಟ್ಟೆ. ನಾನು ಕಲಿತೀನಿ, ನಾನು ಕಲಿಬೇಕು. ಆಮೇಲೆ ಇದರಲ್ಲಿ ಯಾರೋ ಮೊನ್ನೆ ನೆಲಮಂಗ್ಲ ಹತ್ರ ಒಂದು ಕಾರ್ ಮೇಲೆ ಪಲ್ಟಿ ಬಿತ್ತಲ್ಲ, ಅವ್ರ ಮನೆ ನೋಡ್ಕೊಂಬಂದೆ ನಾನು. ಏನು ಅನಿಸ್ತು ಸರ್ ಅದು? ಅವ್ರ ಮನೆ ನೋಡ್ಕೊಂಬಂದೆ. ಬಟ್ ಅದರಲ್ಲಿ ಮನೆ ಚೆನ್ನಾಗಿ ಮಾಡಿದ್ದಾರೆ, ಅಂದರೆ ಟೋಟ್ಲು ಎ ಸಿ ಮಾಡಬೇಕು ಅಂತೇಳಿ ಎಲ್ಲೂ ಬ್ರೀತ್ ಕಟ್ಟದಿರ ಫುಲ್ಲು ಬಿಲ್ಡಿಂಗ್ ಅಂದರೆ ಇದನ್ನ ಮನೇನ ಎ ಸಿ ಮಾಡಿಬಿಟ್ಟಾರೆ. ಅಂದರೆ ಗಾಳಿ ಬರೋಕ್ಕೆ ಎಲ್ಲೂ ಚಾನ್ಸ್ ಇಲ್ಲ. ಟೋಟ್ಲ್ ಎ ಸಿ ಮಾಡ್ತೀವಲ್ಲ ಫ್ಲೋರಿಗೆಲ್ಲ ಸಾಫ್ಟ್ವೇರ್ ಕಂಪ್ನಿಗೆಲ್ಲ ಒಂದು ಅರ್ಧ ಇಂಚು ಗಾಳಿ ಒಳಗಡೆ ಹೋಗಲ್ವಲ್ಲ, ಉಸಿರು ಕಟ್ಟಿದ ವಾತಾವರಣ ಥರ ಆ ಥರದ್ದು ಮಾಡಿದ್ರು. ಅದು ನನಗೆ ಫುಲ್ ನೋಡೋಕ್ಕಾಗಿಲ್ಲ, ಬರೀ ರೋಡಿಂದ ನೋಡ್ಕೊಂಬಂದೆ. ಫುಲ್ಲು ಗ್ಲಾಸ್ ಹಾಕ್ಬಿಟ್ಟು ಎಲ್ಲ ಕ್ಲೋಸ್ ಮಾಡಿ ಆ ಥರದ್ದೇನೋ ಹಾಕಿದ್ದಾರೆ. ಸೊ ಆದ್ದರಿಂದ ಏನಾದರೂ ಎಫೆಕ್ಟ್ ಆಯಿತಾ ಅನ್ನೋದು ನನ್ನ ಉದ್ದೇಶ ಇರುತ್ತೆ. 100% ಆದರೂ ಅದ್ರದ್ದು ಇರುತ್ತೆ. ಉಸಿರು ಕಟ್ಟೋದಂದರೆ ಅದೇ ಒಂದೇ ಸಲ ಬ್ರೀತ್ ನಿಂತೋಗೋ ಥರ ಸಡನ್ನಾಗಿ. ಈಗ ಕೈಕಾಲು ಮುರಿದು ಸ್ವಲ್ಪ ದಿವಸ ಇದ್ದು ಹೋಗೋದು ಬೇರೆ, ಹಾಸ್ಪಿಟ್ಲಿಗೆ ಹೋಗಿ ಹಾರ್ಟ್ ಆಪ್ರೇಷನ್ ಹಾಕ್ಕೊಂಡು ಸ್ವಲ್ಪ ದಿವಸ ಇದ್ದು ಮತ್ತೆ ಹೋಗೋದು ಬೇರೆ, ಸ್ಟ್ರೋಕ್ ಹೊಡೆದ್ಬಿಟ್ಟು 6 ತಿಂಗಳ ಓಡಾಡಿಬಿಟ್ಟು ಹೋಗೋದು ಬೇರೆ. ಇದು ಹೆಂಗಲ್ಲವಲ್ಲ, ಸಡನ್ ಜಸ್ಟ್ ಈ ಥರ. ಸರ್ ನಾವು ನಮ್ಮ ಸುತ್ತ ಕೇಳ್ಪಟ್ಟಿರ್ತೀವಿ ಸರ್. ಈಗ ಕೆಲವೊಬ್ಬರು ಒಂದು ಮನೆಗೆ ಹೋಗ್ತಾರೆ, ಒಂದು ಮನೆ ಖಾಲಿ ಮಾಡ್ಕೊಂಡು ಇನ್ನೊಂದು ಮನೆಗೆ ಹೋಗ್ತಾರೆ, ಸಡನ್ಲಿ ಅವ್ರಿಗೆ ಅನಾರೋಗ್ಯ ಆಗೋವಂಥದ್ದು ಅಥವಾ ಇನ್ನೇನು ಆರ್ಥಿಕವಾಗಿ ಫೈನಾನ್ಷಿಯಲಿ ಏಟ್ ಬೀಳೋವಂಥದ್ದು, ಆಕ್ಸಿಡೆಂಟ್ ಆಗೋದು, ಈ ಥರ ಕೇಸಸ್ ನಾವು ಅಕ್ಕಪಕ್ಕ ನೋಡ್ಕೊಂಡು ಬಂದಿರ್ತೀವಿ. ಸೊ ಅದಕ್ಕೆಲ್ಲ ಕಾರಣ ನೀವು ಹೇಳೋ ಪ್ರಕಾರ ವಾಸ್ತು ದೋಷ ಅಂತ. 100% ವಾಸ್ತವೇ. ನಿಮ್ಮದು ಸ್ಥಾನಬಲ, ನೀನು ಮಲಗೋ ಜಾಗ ಚೆನ್ನಾಗಿಲ್ಲ ಅಂದರೆ ನಿನ್ನ ಹಣೆ ಬರ ಚೇಂಜ್ ಮಾಡ್ತಾರೆ. ನೀನು ಅಲ್ಲಿ 12 ಅವರ್ ಇರ್ತೀಯ, 12 ಅವರ್ಸ್ ನಾನು ಇರ್ತೀನಿ. ಇಲ್ಲಿನ ವಾತಾವರಣ, ಇಲ್ಲಿನ ನನ್ನ ಉಸಿರಾಟ, ನಾನು ತಗೊಳ್ಳೋ ಉಸಿರಾಟ, ನಾನು ತಿನ್ನೋ ಊಟ, ನಾನು ಕುಡಿಯೋ ನೀರು. ನಮ್ಮ ಗುರುಗಳಿದ್ರು ಒಬ್ಬರು, ನಮ್ಮ ಹೈದರಾಬಾದಲ್ಲಿ ಗುರುಗಳೊಬ್ರು. ಅವರು ಯಾರದನ್ನ ವಾಸ್ತು ಮನೆ ನೋಡೋಕೆ ಬಂದರೆ ಹಿಂಗೆ ಬರ್ತಾರೆ, ನೋಡ್ತಾರೆ. ಹಿಂಗೆ ಫಸ್ಟ್ ಮನೆ ನೋಡ್ಬಿಟ್ಟಿದೆ 2 ನಿಮಿಷಕ್ಕೆ ಆಚೆಗೆ ಹೋಗ್ಬಿಡ್ತಾರೆ. ಆಚೆ ಕಡೆ ಚೇರ್ ಹಾಕೊಂಡು ಕೂತ್ಕೊಂತಾರೆ. ನಾನು ಕೇಳಿದೆ, ಯಾಕೆ ಗುರುಗಳೇ ಹಿಂಗೆ ಆಚೆ ಬಂದುಬಿಟ್ರೆ? ಗುರುಗಳೇ ಬನ್ನಿ ಒಳಗಡೆ ಬನ್ನಿ ಅಂತಾರೆ. ಅವ್ರು ಬರೋಲ್ಲ. ಸಿಕ್ಕಾಬಟ್ಟೆ ನೆಗೆಟಿವ್ ಎನರ್ಜಿ ಇರೋ ಮನೆ ಅದು. ನಾನು ಫುಲ್ ಪಾಸಿಟಿವ್ ಆಗಿದ್ದೀನಿ. 1 ಅವರ್ ನಾನು ಆ ಮನೇಲಿದ್ದರೆ ಆ ಮನೆ ನನ್ನ ಆವರಿಸ್ಕೊಳ್ಳುತ್ತೆ. ನನ್ನಲ್ಲಿರೋ ಪಾಸಿಟಿವ್ ಹೋಗ್ಬಿಡುತ್ತೆ ಅಲ್ಲಿದ್ದರೆ. ನಾನು ಅವ್ರ ಮನೆ ನೀರು ಇಟ್ಟಿರ್ತಾರೆ ನೋಡಿ, 24 ಅವರ್ಸ್ ನೀರು, ಆ ನೀರು ನೆಗೆಟಿವ್ ಆಗುತ್ತೆ. ಆ ನೀರು ಕುಡಿಬಾರ್ದು. ನನಗೆ ಹೇಳ್ಕೊಟ್ಟಿರೋದು ಅವರು. ವಾಸ್ತು ಚೆನ್ನಾಗಿದ್ದರೆ ಆ ಮನೇಲಿ ಊಟ ಮಾಡು, 1 ಅವರಲ್ಲ 2 ಅವರ್ ಕೂತ್ಕೋ. ವಾಸ್ತು ಚೆನ್ನಾಗಿಲ್ವ, ಅರ್ಧ ಗಂಟೆ ಅಲ್ಲ 5 ನಿಮಿಷ ಇರಬೇಡ ಅಲ್ಲಿ, ಏನು ಕುಡಿಬೇಡ, ನೀರು ಕುಡಿಬೇಡ, ಮನೆಗೆ ಬಂದು ಸ್ನಾನ ಮಾಡ್ಬೇಕು ನೀನು. ಇಷ್ಟಿದೆ. ಅರ್ಥ ಆಯ್ತು ನಿಮಗೆ? ದಿಕ್ಕಿಲ್ದಿರೇ ಇರೋದು. ಈಗ ಹಳೆ ಕಾಲದಲ್ಲಿ ನೀವು ನೋಡ್ದಂಗೆ 4 ಡೋರ್ ಕೊಡೋರು ಒಂದು ಮನೆಗೆ. ನಾನು ಈಗಲೂ ನೋಡಿದ್ದೀನಿ, 200 ವರ್ಷದ 300 ವರ್ಷದ ಮನೆಗಳು ನೋಡಿದ್ದೀನಿ. 4 ಡೋರು, ಮಧ್ಯದಲ್ಲಿ ಬ್ರಹ್ಮಸ್ಥಾನ ಓಪನ್ ಮಾಡಿ ಮಳೆ ಬರೋದು, ನೀರು ಬರೋದು, ತೊಟ್ಟಿ ಮಾಡೋರು, ಸುತ್ತಲೂ ವರಂಡಗಳು, ಎಲ್ಲಿ ನೋಡಿದ್ರು ಕಿಟಕಿಗಳು ಚೆನ್ನಾಗಿ ಕೊಟ್ಟಿರೋರು. ಅವಾಗ ಹಂಗೆ ಪಾಸಿಟಿವ್ ಎನರ್ಜಿ ತುಂಬ್ಕೊಂಡಿರೋದು ಮನೆಯೆಲ್ಲ. ಪ್ರಕೃತಿಯಲ್ಲೇ ನಾವು ಇದ್ದಂಗಿರೋದು. ಯಾಕಂದರೆ ಇಲ್ಲೂ ಮಳೆ ಬೀಳೋದು, ಅಲ್ಲೂ ಮಳೆ ಬೀಳೋದು, ಸೆಂಟ್ರಲ್ ನಾವಿರೋದು. ಅರ್ಥ ಆಯ್ತಲ್ಲ? ಆ ಕಡೆ ಮಳೆ, ಈ ಕಡೆ ಮಳೆ, ಸೆಂಟ್ರಲ್ ನಾವು. ಪ್ರಕೃತಿ ಇಲ್ಲೂ ಇದೆ, ಅಲ್ಲೂ ಇದೆ. ಏನಕ್ಕಿರುತ್ತೆ? ಪಾಸಿಟಿವ್ ಎನರ್ಜಿ ತುಂಬಿ ತುಳುಕ್ತಾ ಇರುತ್ತೆ ಮನೆ. ಇವಾಗ ಏನು ಮಾಡ್ತೀವಿ, ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಒಂದೇ ಒಂದು ಡೋರು, ಅದು ಒಂದು ಡೋರ್ಗೆ ಒಂದು ಕಿಟಕಿ, ಹಿಂಗೆ ಒಂದು ಕಣ್ಣು ಹೋಗಿ ಒಂದು ಕಣ್ಣು ಇದ್ದಂಗೆ. ಈಗ ಮನೆಗೆ ಆಕಾರ ಇರಬೇಕು. ಹಳೆ ಕಾಲದಲ್ಲಿ ನೋಡಿ, 2 ಕಿಟಕಿ, ಮಧ್ಯದಲ್ಲಿ ಡೋರು, ಮೇಲೆ ಒಂದು ಡೋರು. ಅದು ಯಾವನು ಕಂಡು ಹಿಡಿದ್ನ ಒಂದು ಸಿಂಗಲ್ ಡೋರು, ಸಿಂಗಲ್ ಕಿಟಕಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.